ಬೇರೆಯವರೆಲ್ಲ ಸುಖದ ಹುಡುಕಾಟದಲ್ಲಿದ್ದರೆ ಭಾರತವರು ಮಾತ್ರ ಸತ್ಯದ ಹುಡುಕಾಟದಲ್ಲೇ ಇದ್ದಂಥವ್ರು. ಅದಕ್ಕಾಗಿ ನಾವು ಯಾವುದೇ ಒಂದು ಜೀವಿಯಲ್ಲೂ ಕೂಡ ದೇವರನ್ನೇ ಕಾಣ್ತೀವಿ ನಾವು. ಈ ಪ್ರಕೃತಿ ಬಗ್ಗೆ ನಮ್ಮ ಚಿಂತನೆ ಏನಿದೆ? ಹಾಗಾದರೆ ಪ್ರಕೃತಿಯನ್ನು ಶೋಷಣೆ ಮಾಡಬೇಕಾ, ಪ್ರಕೃತಿಯನ್ನು ಪೋಷಣೆ ಮಾಡಬೇಕಾ? ಪರಿಸರ ಕೇವಲ ವ್ಯಕ್ತಿ, ಭೂಮಿ ಅಷ್ಟೇ ಅಲ್ಲ. ಇಲ್ಲಿನ ನೀರಿರ್ಬೋದು, ಜನ, ಜಂಗಲ್, ಜಲ್, ಜಾನುವಾರು. ನರ ನಾರಾಯಣನಾಗಬೇಕು, ಮಾನವ ಮಾಧವತ್ವಕ್ಕೆ ಏರಬೇಕು ಅನ್ನುವಂಥದ್ದು ನಮ್ಮ ದೇಶದ ವಿಶೇಷ. ಆ ಮಾಧವತ್ವಕ್ಕೆ ಏರಬೇಕಾದ್ರೆ ನಾವು ಎಲ್ಲಿಂದ ಕಲಿಬೇಕು ಅಂತ ಹೇಳಿದ್ರೆ ಪ್ರಕೃತಿಯಿಂದನೇ ಕಲಿತೀವಿ. ನಾವು ಓದೋದ್ರಿಂದ ಜ್ಞಾನ ಸಂಪಾದನೆ ಆಗ್ಬೋದು, ಆದರೆ ಕಲಿಕೆ ನಮಗೆ ಪ್ರಕೃತಿನೇ ಹೇಳಿಕೊಟ್ಟಿದೆ. ಏನು ಕಲಿಬೇಕು, ಏನು ಕಲಿಬಾರ್ದು. ಭಾರತಕ್ಕೂ ಪರಿಸರಕ್ಕೂ ಏನು ಸಂಬಂಧ? ನಾವು ಏಕಾತ್ಮತಾ ಸ್ತೋತ್ರದಲ್ಲೇ ಪ್ರಕೃತಿ ಪಂಚಭೂತಾನಿ ಗ್ರಹ ಲೋಕ ಸ್ವರಾಸ್ತಥ ದಿಶ ಕಾಲಶ್ಚ ಸರ್ವೇಷಾಂ ಸದಾ ಕುರುವಂತು ಮಂಗಲಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ ಅಂತ ಅನೇಕರು ಪ್ರತಿನಿತ್ಯ ಹೇಳುವಂಥವರಿದ್ದಾರೆ. ನಾವು ಒಂದಲ್ಲ ಒಂದು ಸಂದರ್ಭದಲ್ಲಿ ಕೇಳೂ ಇರ್ತೀವಿ. ನಮ್ಮ ದೇಶದಲ್ಲಿ ಪ್ರಕೃತಿಯನ್ನು ಅಥವಾ ಭೂಮಿಯನ್ನು ಜಡವಸ್ತುವಾಗಿ ತಗೊಳ್ಳಿಲ್ಲ. ಅದೊಂದು ಸಚೇತನ, ಅದೊಂದು ಜೀವಂತ. ಅದು ಹಾಗಾದರೆ ಅದಕ್ಕೂ ನಮಗೇನು ಸಂಬಂಧ? ಅಥರ್ವ ವೇದದಲ್ಲಿ ಹೇಳಿದ ಹಾಗೆಯೇ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಭೂಮಿನೇ ನಮ್ಮ ತಾಯಿ ಅನ್ನುವಂಥ ಭಾವನೆ ಆ ಉನ್ನತ ಮಟ್ಟದ್ದು ಇದ್ದಾಗ ನಾನು ಅದರ ಮಗಳು ಅಥವಾ ಪ್ರಜೆ. ಅದರ ಸಂರಕ್ಷಣೆಗಾಗಿ ನಾನೇನೇನು ಮಾಡಬೇಕು, ಏನೇನು ಮಾಡಿದ್ದೀನಿ, ಏನು ಮಾಡ್ಬೋದಿತ್ತು, ಈಗ ಮಾಡ್ತಾ ಇಲ್ಲ ಅಂದರೆ ಅದನ್ನು ಮತ್ತೆ ಮಾಡುವ ದೃಷ್ಟಿಯಿಂದ ಏನೇನು ಪ್ರಯತ್ನ ಮಾಡಬೇಕು. ಹಾಗಾಗಿ ಭಾರತದ ಚಿಂತನೆ ಮಾತ್ರ ಅಲ್ಲ, ಭಾರತಕ್ಕೆ ಈ ಭೂಮಿ ಬಗ್ಗೆ ಅದರದ್ದೇ ಆಗಿರುವಂಥ ಒಂದು ವಿಶೇಷತೆ ಇದೆ. ನಾವು ವ್ಯಕ್ತಿಯನ್ನು ಒಬ್ಬಂಟಿಗನಾಗಿ ನೋಡೋದೇ ಇಲ್ಲ. ಹೊರ ದೇಶಗಳಿಗೆಲ್ಲ ಇಂಡಿವಿಜುವಲಿಸಮ್ ಇದೆ. ಅವನ ವ್ಯಕ್ತಿ, ಆ ವ್ಯಕ್ತಿ ತನಗೆ ಬೇಕಾದಾಗ ಏನು ಬೇಕಾದ್ರೆ ಮಾಡ್ಬೋದು. ಈಗ ಉದಾಹರಣೆಗೆ ಥಿಯರಿ ಆಫ್ ಇವಲ್ಯೂಷನ್, ಅದರಲ್ಲಿ ಡಾರ್ವಿನ್ ಪ್ರೋಸೆಸ್ ಅಥವಾ ಇವಲ್ಯೂಷನ್ನ ಹಂತಗಳೇನು ಅಂತ ಹೇಳಬೇಕಾದ್ರೆ ಇಂಡಿವಿಜುವಲ್ ರೈಟ್ಸ್, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆಗಿರುವಂಥ ಒಂದು ಹಕ್ಕುಗಳಿದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ನೀವು ಬದುಕಿರಬೇಕಾದ್ರೆ ಸ್ಟ್ರಗಲ್ ಮಾಡಬೇಕು, ಹೋರಾಟ ಮಾಡಬೇಕು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಆಗ ಯಾರು ಫಿಟ್ ಇರ್ತಾರೋ ಅವರು ಬದುಕ್ತಾರೆ, ಅವರಷ್ಟೇ ಬದುಕಲಿಕ್ಕೆ ಯೋಗ್ಯ. ಮತ್ತು ನಿಮಗೆ ಬೇಕಾದ ಹಾಗೆ ಯು ಎಕ್ಸ್ಪ್ಲಾಯ್ಟ್ ದಿ ನೇಚರನ್ನು, ಪ್ರಕೃತಿಯನ್ನು ನಿಮಗೆ ಬೇಕಾದ ಹಾಗೆ ಉಪಭೋಗಿಸಿಕೊಳ್ಬೋದು. ಪ್ರಕೃತಿ ಇರುವುದು ನಮಗಾಗಿ ಅನ್ನುವಂಥ ಭಾವನೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾರಿಗೆ ಸಾಮರ್ಥ್ಯ ಇದೆ ಅವರು ಮಾತ್ರ ಬದುಕಬಹುದು, ಬದುಕಬೇಕು ಅಂತ. ಆದರೆ ನಮ್ಮ ದೇಶದ ಪದ್ಧತಿಯಲ್ಲಿ ಸಾವಿರಾರು ವರ್ಷಗಳಿಂದ ವ್ಯಕ್ತಿ ಒಬ್ಬಂಟಿಗನಲ್ವೇ ಅಲ್ಲ, ಅವನ ಹಕ್ಕುಗಳಿಗಾಗಿ ಬದುಕೋದು ಅಲ್ಲ, ಅವನಿಗೊಂದು ಕರ್ತವ್ಯ ಇದೆ, ಅವನಿಗೊಂದು ಜವಾಬ್ದಾರಿ ಇದೆ. ಅಧಿಕಾರ ಮಾತ್ರ ಅಲ್ಲ, ಜವಾಬ್ದಾರಿ ಮತ್ತು ಕರ್ತವ್ಯ ಇದೆ. ಅದು ಈ ಪರಿಸರದ ಬಗ್ಗೆ, ಭೂಮಿ ಬಗ್ಗೆ, ಸೃಷ್ಟಿ ಬಗ್ಗೆ ಏನಿದೆ ಅಂದರೆ ವ್ಯಕ್ತಿ ಒಬ್ಬನೇ ಅಲ್ಲ, ವ್ಯಷ್ಟಿಯಿಂದ ಸಮಷ್ಟಿ. ಅವನು ಸಮಾಜದ ಒಂದು ಅಂಗಭೂತ, ಅವನು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸೊಸೈಟಿ. ಅವನು ಇಂಡಿವಿಜುವಲ್ ಅಲ್ಲವೇ ಅಲ್ಲ. ಸೊಸೈಟಿ ಮಾತ್ರ ಅಲ್ಲ, ಸಮಷ್ಟಿಯಿಂದ ಸೃಷ್ಟಿ. ಅಂದರೆ ಪರಿಸರದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಈ ಭೂಮಿಗೆ ಸಂಬಂಧಪಟ್ಟಿರೋದು, ಮನುಷ್ಯನಿಗೆ ಮಾತ್ರ ಅಲ್ಲ. ನಾನು ಅದರ ಒಂದು ಭಾಗ. ಮೊದಲು ಒಬ್ಬಂಟಿ, ಸಮಾಜದ ಒಂದು ಭಾಗ, ಸೃಷ್ಟಿಯ ಒಂದು ಭಾಗ. ನಾನು ಬಹಳ ಸಣ್ಣ ಎಂಟಿಟಿ ನಂದು. ಇದು ಮೂರೂ ಸೇರಿ ಪರಮೇಷ್ಠಿ, ಆ ಹಂತಕ್ಕೆ ನಾವು ಏರಬೇಕು, ಪರಮಾತ್ಮನ ಹಂತಕ್ಕೆ. ಅಂದರೆ ವ್ಯಷ್ಟಿ, ಸಮಷ್ಟಿ, ಸೃಷ್ಟಿ ಮತ್ತು ಪರಮೇಷ್ಠಿ. ಪರಮಾತ್ಮನ ಹಂತದವರೆಗೆ ನಾವೆಲ್ಲ ಒಂದೇ ಘಟಕ ಅನ್ನುವಂಥ ರೀತಿಯಲ್ಲಿ ನಮ್ಮ ಯೋಚನೆ ಇದ್ದ ಮೇಲೆ ಈ ಪ್ರಕೃತಿ ಬಗ್ಗೆ ನಮ್ಮ ಚಿಂತನೆ ಏನಿದೆ? ಹಾಗಾದರೆ ಪ್ರಕೃತಿಯನ್ನು ಶೋಷಣೆ ಮಾಡಬೇಕಾ, ಪ್ರಕೃತಿಯನ್ನು ಪೋಷಣೆ ಮಾಡಬೇಕಾ? ಪೋಷಣೆ ಅಂದರೆ ಏನು? ಈ ದೃಷ್ಟಿಯಿಂದ ಒಂದು 4-6 ವಿಚಾರಗಳನ್ನು ನಿಮ್ಮ ಗಮನಕ್ಕೆ, ಚಿಂತನೆಗಾಗಿ ನಾನು ತರ್ತೀನಿ. ಅದಾದ ಮೇಲೆ ಆ ಚಿಂತನೆಯ ಆಧಾರದಲ್ಲಿ ಇದು ಕೇವಲ ಬೌದ್ಧಿಕ ವರ್ಗ ಅಲ್ಲ, ಇದು ಮಂಥನ ನಡೀಬೇಕು. ಮಂಥನ ಆದಮೇಲೆ ಅದರಲ್ಲಿ ಒಂದು ಹಾಲಾಹಲ ಬರದೇ ಬರುತ್ತೆ, ಅದರಲ್ಲಿ ಹೆಚ್ಚು ಅಮೃತನೇ ಬರಬೇಕು. ಅದು ಬಂದ ಮೇಲೆ ಅದನ್ನು ಸ್ವೀಕರಿಸಬೇಕು, ಸ್ವೀಕರಿಸಿದ ಮೇಲೆ ಪರಿವರ್ತನೆಗಳನ್ನು ತರಬೇಕು. ಅದಕ್ಕಾಗಿ ಬಹಳ ಮುಖ್ಯ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಆಚರಣೆ ಬಹಳ ಮುಖ್ಯ. ಒಮ್ಮೆ ಒಂದು ಮಾಧ್ಯಮದಲ್ಲಿ ಒಂದು
ವಾಟ್ಸಪ್ಪಲ್ಲೇ ಚರ್ಚೆಯಲ್ಲಿ ಸುಮ್ಮನೆ ಒಬ್ಬರು ಪ್ರಶ್ನೆ ಹಾಕಿದರು, ಚರಣ್ ಅವ್ರ ಆಚರಣೆ ಮೇ ಕ್ಯಾ ಫರಕ್ ಹೇ ಅಂತ. ತುಂಬ ಜನ ಹೇಳಿದರು ಕುಚ್ ನಹೀ ಹೈ, ಚರಣ್ ಕೋ ಆ ಮಿಲೆ ತೋ ಆಚರಣ್ ಹೋಗಾ ಇತ್ನಾ ಹಿ ಡಿಫ್ರೆನ್ಸ್ ಅಂತ. ಕೊನೆಗೆ ಆ ವ್ಯಕ್ತಿ ಹೇಳ್ತಾರೆ, ಐಸಾ ನಹೀ ಹೈ, ಚರಣ್ आपको देवालय का द्वार तक ले जा सकता है, लेकिन आचरण आपको भगवान तक ले जा सकता है. भगवान को ही दिखा देगा आचरण, चरण मंदिर को दिखा देगा. ಅಂದರೆ ಚರಣ ಅಂದರೆ ನಿಮ್ಮ ಕಾಲುಗಳು ಎಲ್ಲಿವರೆಗೆ ತಗೊಂಡು ಹೋಗ್ಬೋದು? ಮಂದಿರದ ದ್ವಾರ. ಆಚರಣೆ ಅಂದರೆ ನೀವು ಪ್ರಾಕ್ಟಿಕಲಿ ಅದನ್ನು ಅನುಭವಿಸುವಂಥದ್ದು, ಮಾಡುವಂಥದ್ದು. ಅದು ನಿಮಗೆ ದೇವರನ್ನೇ ತೋರಿಸುತ್ತೆ. ಹಾಗಾಗಿ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ಆಚರಣೆಯ ಭಾಗ. ನಾವು ಪರಿಸರವನ್ನು ಕೇವಲ ಎನ್ವಿರಾನ್ಮೆಂಟ್ ಅಂತ ತಿಳ್ಕೊಂಡಿಲ್ಲ. ಇದೊಂದು ಇಕಾಲಜಿ ಮತ್ತೊಂದು ಬಯೋಡೈವರ್ಸಿಟಿ. ಇಲ್ಲಿ ಏನಿದೆ ಅಂದರೆ ಪರಿಸರನೂ ಇದೆ ಮತ್ತು ಜೀವ ಸೃಷ್ಟಿ ಇದೆ. ಪರಿಸರ ಅಂದರೆ ಕೇವಲ ವ್ಯಕ್ತಿ, ಭೂಮಿ ಅಷ್ಟೇ ಅಲ್ಲ. ಜನ ಇದ್ದಾರೆ, ಭೂಮಿ ಇದೆ, ಇಲ್ಲಿರುವಂಥ ವನಸ್ಪತಿ ಇದೆ, ಕಾಡುಗಳಿದೆ, ಮರಗಳಿದೆ, ಜಾನುವಾರಿದೆ, ಪ್ರಾಣಿ ಸಂಕುಲ ಇದೆ. ಹಾಗೆಯೇ ಇಲ್ಲಿನ ಜಲ ಇದೆ, ಇಲ್ಲಿನ ನೀರಿರ್ಬೋದು. ಜನ, ಜಂಗಲ್, ಜಾನುವಾರು ಮತ್ತು ಜಮೀನು, ಇದು ಸೇರಿ ಒಟ್ಟು ನಮ್ಮ ಒಂದು ಇಕಾಲಜಿ, ಇಕೋಸಿಸ್ಟಮ್ ಅಂತ ಕರಿತೀವಿ ನಾವು. ಅದು ರೂಪಿತಗೊಂಡಂಥದ್ದಾಗಿರುತ್ತೆ. ನಮ್ಮ ದೇಶದಲ್ಲಿ ಅನೇಕ ಗುಣಗಳನ್ನು ಕಲಿಸಿರುವಂಥದ್ದು ಈ ಭೂಮಿ ಬಗ್ಗೆ ಏನಂದರೆ, ನಾವೇನು ಅಪೇಕ್ಷೆ ಪಡದೇ ಸೇವೆ ಮಾಡಬೇಕು ಅನ್ನುವಂಥದ್ದು ನಮಗೆ ಈ ಮಾತೃಭೂಮಿಯನ್ನೇ ಕಲಿಸಿದೆ. ಈ ಭೂಮಿಯ ಸೇವೆಗೈಬೇಕು. ನಾವು ಮಾತಾ ಭೂಮಿ ಹಿಂತಂದ ಮೇಲೆ ಸುಮ್ಮನೆ ಹಾಗೆ ಬಿಡುವಾಗಿಲ್ಲ. ತಾಯಿಯಿಂದ ಗೌರವಿಸಿದ ಮೇಲೆ, ಕರೆದ ಮೇಲೆ ತಾಯಿಯ ಸೇವೆ ಮಾಡಲೇಬೇಕು. ನಮಗೆಲ್ಲ ಬೇಕಾದ ಸೇವೆ ಎಲ್ಲ ತಾಯಿ ಮಾಡಿರ್ತಾರೆ. ಹಾಗೆ ತಾಯಿ ಸೇವೆ ನಮ್ಮ ಪರಮ ಕರ್ತವ್ಯ ಅದು. ಅದಕ್ಕಾಗಿ ಈ ಭೂಮಿ ನಮಗೆ ಹೇಳಿಕೊಟ್ಟಿದೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಅಂದರೆ ನಮ್ಮ ಶರೀರ ಸಾರ್ಥಕತೆ ಗಳಿಸಬೇಕು ಅಂತಿದ್ದರೆ ನಮ್ಮ ಜೀವನ ಪರೋಪಕಾರ. ಸಾಮಾನ್ಯ ಇರುವಂಥ ಒಂದು ಹಸು, ಅದು ಹಾಲು ಅದು ತಗೊಳ್ಳೋದೇ ಇಲ್ಲ, ಜನರಿಗಾಗಿ ಕೊಡುತ್ತೆ. ನೀರು, ನದಿ ಅದು ತಗೊಳ್ಳೋದೇ ಇಲ್ಲ, ಸಮಾಜಕ್ಕಾಗಿಯೇ ಕೊಡುತ್ತೆ. ವೃಕ್ಷಗಳು ಎಷ್ಟೇ ಸುಂದರ ಫಲಗಳಿದ್ರು ಅದಕ್ಕಲ್ಲ, ಸಮಾಜಕ್ಕೆ, ಮನುಷ್ಯರಿಗೆ. ಅಂದಮೇಲೆ ಮನುಷ್ಯ ಮಾತ್ರ ಯಾಕೆ ಸ್ವಾರ್ಥಿ ಆಗಬೇಕು? ಮನುಷ್ಯನು ಯೋಚನೆ ಮಾಡಬೇಕಾಗಿರೋದು ನನ್ನ ಶರೀರ ಕೂಡ ಪರೋಪಕಾರಾರ್ಥಂ. ಈ ದೃಷ್ಟಿಯಿಂದ ಭಾರತದಲ್ಲಿ ಕೇವಲ ಪಾಲನೆ ಮಾಡಬೇಕು, ಪೋಷಣೆ ಅಷ್ಟೇ ಅಲ್ಲ, ಇದೊಂದು ಜೀವನ ದೃಷ್ಟಿ ಹೇಗೆ ಕೊಟ್ಟಿದೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಅಭ್ಯುದಯ ಮತ್ತು ನಿಶ್ರೇಯಸ್ ಅಂದರೆ ಐಹಿಕ ಜೀವನದಲ್ಲಿ ಮತ್ತು ಪಾರಲೌಕಿಕವಾಗಿ ಈ ನಮ್ಮ ಜೀವನ ಮುಗಿದ ಮೇಲೆ ಮತ್ತೇನು, ಅದರ ಬಗ್ಗೆನೂ ಅಧ್ಯಯನೆಯಲ್ಲಿ ಬಹಳ ವಿಸ್ತೃತವಾಗಿ ಆಗಿದೆ. ಇದೆರಡರ ಬ್ಯಾಲೆನ್ಸನ್ನು ಮಾಡಬೇಕು ಅಂತ ನಮಗೆ ಕಲಿಸ್ಲಿಕ್ಕಾಗಿಯೇ ಚತುರ್ವಿಧ ಪುರುಷಾರ್ಥಗಳು, ಅದರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದನ್ನು ಪಾಲನೆ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತಲೂ ವಿವರಿಸಿದ್ದಾರೆ. ಹೊರದೇಶಕ್ಕೆ ಏನಿದೆ ಹಾಗಾದರೆ? ಹೊರ ಜಗತ್ತಿಗೆ ಅರ್ಥ ಮತ್ತು ಕಾಮಗಳಷ್ಟೇ ಬಹಳ ಪ್ರಧಾನ. ಅವರಿಗೆ ಚೆನ್ನಾಗಿ ಸಂಪಾದನೆ ಮಾಡು, ಅದನ್ನು ಚೆನ್ನಾಗಿ ಉಪಯೋಗಿಸು, ಅನುಭವಿಸು, ಇದು ಎರಡಷ್ಟೇ ಅವರಿಗೆ, ಅದಕ್ಕಿಂತ ಮೀರಿದ್ದು ಏನಿಲ್ಲ. ಆದರೆ ನಮ್ಮ ದೇಶದಲ್ಲಿ ಇದು ಎರಡಕ್ಕೆ ಎರಡು ಬೌಂಡ್ರಿಗಳಿದೆ, ಬಾರ್ಡ್ರಸ್ ಇದೆ. ಒಂದು ಕಡೆಯಿಂದ ಧರ್ಮ, ಇನ್ನೊಂದು ಕಡೆಯಿಂದ ಮೋಕ್ಷ ಅಂತಿದೆ. ಅದೆರಡರ ಮಧ್ಯದಲ್ಲೇ ಇರಬೇಕು. ಅರ್ಥ ಕಾಮ ಮುಗಿದ ಮೇಲೆ ನನಗೆ ಸಾಧ್ಯ ಆದರೆ ಧರ್ಮದ ಕೆಲಸ ಮಾಡ್ತೀನಿ, ಇಲ್ಲ. ಮೋಕ್ಷದ ಕಲ್ಪನೆಯೇ ನನಗೆ ಅಗತ್ಯ ಇಲ್ಲ, ಇಲ್ಲವೇ ಇಲ್ಲ. ಮನುಷ್ಯ ಜೀವನ ಅಂದರೆ ಧರ್ಮದ ಆಧಾರಿತವಾಗಿಯೇ ಅರ್ಥ ಮತ್ತು ಕಾಮನೆಗಳು. ಅರ್ಥ ಅಂದರೆ ಕೇವಲ ಸಂಪಾದನೆ ಮಾತ್ರ ಅಲ್ಲ, ನಾಟ್ ಓನ್ಲಿ ಮನಿ. ಅರ್ಥ ಏನೋ ಅಂತ ಕೇಳಿದರೆ ಮೀನಿಂಗ್ ಏನೋ ಅಂತ ಸಾಮಾನ್ಯರು ಹೇಳ್ತಾರೆ. ಅರ್ಥ ಅಂದರೆ ಮೀನಿಂಗ್. ಹಾಗೆ ಅಬ್ದುಲ್ ಕಲಾಂ ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತಾರೆ, ಮೀನಿಂಗ್ಫುಲ್ ಲೈಫ್ ಬೆಟರೋ, ಸಕ್ಸಸ್ಫುಲ್ ಲೈಫ್ ಬೆಟರೋ ಅಂತ. ಸಕ್ಸಸ್ಫುಲ್ ಅಂದರೆ ಹೇಗೋಟ್ ಅರ್ಥ ಮತ್ತು ಕಾಮ ಎರಡು ಬೇಕಾದಷ್ಟು ನಿಮ್ಮ ಹತ್ರ ಇದೆ, ಯುವರ್ಸ್ ವಿಲ್ ಬಿ ಸಕ್ಸಸ್ಫುಲ್ ಲೈಫ್. ತುಂಬ ಯಶಸ್ವಿ ಜೀವನ ಬೇಕಾದಷ್ಟು ನೀವು ಮಾಡ್ಕೊಳ್ಬೋದು. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಮೀನಿಂಗ್ಫುಲ್ ಲೈಫ್. ಮೀನಿಂಗ್ಫುಲ್ ಲೈಫ್ಗೆ ಏನು ಬೇಕು ಅಂತಿದ್ದರೆ ಧರ್ಮದ ಆಧಾರದಲ್ಲೇ ಅರ್ಥ ಮತ್ತು ಕಾಮ ಸಂಸ್ಕೃತಿಯನ್ನು ಬಳಕೆ ಮಾಡಿಕೊಳ್ತಾ ಮೋಕ್ಷ ಸಾಧನೆಗಾಗಿ ಹಾತೊರೆಯಬೇಕು. ಆಗ ನಾನೇ ಅಹಂಕಾರಿ ಆಗೋದು, ನನಗೆ ಎಲ್ಲವೂ ಬೇಕನ್ನುವಂಥ ಭಾವನೆ ಹೊರಟೋಗುತ್ತೆ. ನಾನು ಸಮಾಜದ ಒಂದು ಭಾಗ ಅಂತ ಅಂದ್ಕೊಂಡು ನಾನು ಬೆಳಿತೀನಿ. ಆಗ ಅರ್ಥ ಅಂತ ಹೇಳುವಂಥದ್ದು ಸಾರ್ಥಕ ಆಗುತ್ತೆ.
ಬದುಕು ಸಾರ್ಥಕ ಆಗುತ್ತೆ. ಅದಕ್ಕೆ ವಿವೇಕಾನಂದರು ಆಗಾಗ ಹೇಳ್ತಾರಲ್ಲ, ಯಾರು ಸಾವಿಗೆ ಅವನು ಏನು ಸಾಧನೆಯೇ ಮಾಡಿಲ್ವೋ ಜೀವನದಲ್ಲಿ ಅವನ ಸಾವಿಗೂ ಬೆಲೆ ಇಲ್ಲ, ಯಾರು ಸಾರ್ಥಕವಾಗಿ ಬದುಕಲಿಲ್ವೋ ಅವನ ಬದುಕಿಗೆ ಬೆಲೆ ಇಲ್ಲ ಅಂತ. ತುಂಬ ಜನ ಹುಟ್ಟುತ್ತಾರೆ, ಸಾಯ್ತಾರೆ. ಆ ಸಾಯುವಂಥವರು ಅವನೇನೂ ಸಾಧನೆ ಮಾಡಿಲ್ಲ ಅಂದರೆ ಬೆಲೆನೇ ಇಲ್ಲ ಅದಕ್ಕೆ. ಜೀವನಕ್ಕೆ ಸಾವಿಗೆ ಬೆಲೆ ಇಲ್ಲ ಅಂತೆ ಅವನು ಸಾಧನೆ ಮಾಡಿಲ್ಲ ಅಂದರೆ. ಸಾರ್ಥಕವಾಗಿ ಬದುಕಿಲ್ಲ ಅಂದರೆ ಬದುಕಿಗೂ ಬೆಲೆ ಇಲ್ಲ. ಅಂದಮೇಲೆ ಸಾರ್ಥಕತೆಯೂ ಇರಬೇಕು. ನಮ್ಮ ಜೀವನದಲ್ಲಿ ಸಾಧನೆಯೂ ಪ್ರಾಪ್ತಿಯಾಗಲಿಕ್ಕೆ ಈ ದೇಶದಲ್ಲಿ ಅನೇಕ ವಿಷಯಗಳನ್ನು ಹೇಳಿಕೊಟ್ಟಿದೆ. ಹಾಗೆಯೇ 4 ಆಶ್ರಮಗಳಲ್ಲಿ ಏನೇನು ಹೇಳಿಕೊಟ್ಟಿದ್ದಾರೆ. ಬ್ರಹ್ಮಚರ್ಯ ಇದೆ, ಗೃಹಸ್ಥ ಇದೆ, ವಾನಪ್ರಸ್ಥ, ಸನ್ಯಾಸ ಅಂತಿದೆ. ಇದು ಯಾಕೆ ಹೇಳಿಕೊಟ್ರು? ಬ್ರಹ್ಮಚರ್ಯದಲ್ಲಿ ಉತ್ತಮ ಮನುಷ್ಯನಾಗಬೇಕು. ಬ್ರಹ್ಮಚರ್ಯ ಅಂದರೆ ಕೇವಲ ಮದುವೆ ಆಗಿಲ್ಲ ಅನ್ನೋ ಕಾರಣ ಅಲ್ಲ. ಬ್ರಹ್ಮಚರ್ಯ ಅಂದರೆ ಉತ್ತಮ ಮನುಷ್ಯನಾಗಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು. ಗೃಹಸ್ಥನಾದಾಗ ಸಮಾಜವನ್ನು ಗಮನಿಸಬೇಕು, ಅವನು ಸಮಾಜ ನಡೆಸಬೇಕು. ಅಂದರೆ ವ್ಯಷ್ಟಿಯಿಂದ ಸಮಷ್ಟಿಗೆ ಬಂದುಬಿಡ್ತಾನೆ ನಾವು. ಆ ಸಮಾಜದಲ್ಲಿ ಆಗ ಬ್ರಹ್ಮಚರ್ಯರನ್ನು ಗಮನಿಸಬೇಕು, ವಾನಪ್ರಸ್ಥಿಗಳು, ಸನ್ಯಾಸಿ ಎಲ್ಲರನ್ನೂ ನೋಡುವಂಥ ಒಂದು ವ್ಯವಸ್ಥೆ ಯಾವುದು ಅಂತ ಹೇಳಿದರೆ ಗೃಹಸ್ಥ. ಅದು ಸಮಾಜಾಭಿಮುಖವಾಗಿಯೇ ಕೆಲಸ ಮಾಡಬೇಕು. ಹಾಗಾದರೆ ವಾನಪ್ರಸ್ಥ ಅಂದರೆ ಏನು? ವನ ಅಂದರೆ ಕಾಡು. ವಾನಪ್ರಸ್ಥಿ ಅಂದರೆ ಅವನ ಮೆಟೀರಿಯಲಿಸ್ಟಿಕ್ ಲೈಫ್, ಅದರಿಂದ ಅವನು ನಿವೃತ್ತನಾಗಬೇಕು. ಉಪಭೋಗವಾದ ಅಂತ ಕರಿತೀವಿ. ಅದರಿಂದ ನಿವೃತ್ತಿಯಾಗಲಿಕ್ಕೆ ಪ್ರಯತ್ನ ಪಡಬೇಕು. ಮನೆಗೂ ಕಾನನಕ್ಕೂ, ಮನೆ ಮತ್ತು ವನ, ಇದರ ಮಧ್ಯವರ್ತಿಯಾಗಿ ಅವನು ದೃಷ್ಟಿಯಿಂದ ಗಮನಿಸಬೇಕು. ಅಂದರೆ ಸಮಾಜ ದೃಷ್ಟಿನೇ ಒಂದು ಮುಖ್ಯವಾಗಿರುತ್ತೆ, ತನ್ನ ಸ್ವಂತದ್ದಲ್ಲ. ಅದಾದಮೇಲೆ ಸನ್ಯಾಸ ಜೀವನ ಇದೆ. ಅದರಲ್ಲಿ ಎಲ್ಲ ಜೀವಿಗಳ ಒಳಿತಿಗಾಗಿ ಅವನು ತಪಸ್ಸು ಮಾಡಬೇಕು ಮತ್ತು ಅದಕ್ಕಾಗಿ ಜೀವನ ಮಾಡಬೇಕು. ಆ ಸನ್ಯಸ್ತ ಪರಂಪರೆ ಭಾರತ ದೇಶದ್ದೇ ವಿಶೇಷ. ಅಂದರೆ ಆಗ ಸಮಸ್ತ ಜೀವಿಗಳ ಬಗ್ಗೆನೇ ಯೋಚನೆಗಳಾಗಿರುತ್ತೆ. ಸರ್ವೇ ಭವಂತು ಸುಖಿನಃ ನಾವು ಹೇಳ್ತೀವಿ, ಆದರೆ ಅದಕ್ಕಾಗಿಯೇ ಬದುಕಬೇಕು. ಸರ್ವೇ ಸಂತು ನಿರಾಮಯಾಃ. ಸೊ ಈ ದೃಷ್ಟಿಯಿಂದ ನಮ್ಮ ಚತುರ್ವೇದ ಪುರುಷಾರ್ಥಗಳಿರ್ಬೋದು, ಅಥವಾ ವ್ಯಕ್ತಿಯಿಂದ ಪರಮೇಷ್ಠಿವರೆಗೆ ನಮ್ಮ ಯೋಚನೆಗಳಿರ್ಬೋದು. ಹಾಗೆಯೇ ಗೃಹಸ್ಥ ಆಶ್ರಮ, 4 ಆಶ್ರಮಗಳಲ್ಲಿ ಯೋಚನೆ ಮಾಡುವಂತಿರ್ಬೋದು. ಇದೆಲ್ಲವೂ ಗಮನಿಸಿದಾಗ ನಾವು ಪ್ರಕೃತಿಯ ಅಥವಾ ಇಕೋಸಿಸ್ಟಮ್ನ ಒಂದು ಸಣ್ಣ ಘಟಕ. ಉಳಿದ ಎಲ್ಲವೂ ಇಕೋಸಿಸ್ಟಮಲ್ಲಿ ಏನೆಲ್ಲ ಇದೆ ಅಂದರೆ, ವನಸ್ಪತಿ ಒಂದು ಬಹಳ ದೊಡ್ಡ ಭಂಡಾರನೇ ಇದೆ. ಗಿಡಮೂಲಿಕೆಗಳು, ವನಗಳು, ಕಾನನಗಳು ಎಲ್ಲವೂ ಅದರಲ್ಲಿ ಬಂದರೆ, ಪರ್ವತಗಳು, ಪುಣ್ಯಕ್ಷೇತ್ರಗಳು, ನದಿಗಳು ಇನ್ನೊಂದು ಭಾಗ ಆದರೆ, ಎಲ್ಲ ಪಶು ಪಕ್ಷಿಗಳು, ಜಾನುವಾರುಗಳು, ಯಾವುದು ಜೀವಿ ಇದೆಯೋ ಅದೆಲ್ಲವೂ ಇನ್ನೊಂದಾದರೆ, ಇನ್ನೊಂದು ಭಾಗ ಮನುಷ್ಯ. ಆ ಉಳಿದ 3 ಅಂಗಗಳು ತಮ್ಮ ಸ್ವಂತಕ್ಕಾಗಿ ಏನು ಅಪೇಕ್ಷೆ ಪಡಲ್ಲ, ಆದರೆ ಮನುಷ್ಯ ಮಾತ್ರ ಸ್ವಾರ್ಥಿ. ಹಾಗಾಗಿ ಇಕೋಸಿಸ್ಟಮಲ್ಲೊಂದು ಈಕೋ ಸೈಕಲ್ ಅಂತಿರುತ್ತೆ. ಆ ಸೈಕಲನ್ನು ಬ್ರೇಕ್ ಮಾಡೋದು ಮನುಷ್ಯ ಮಾತ್ರ. ಯಾವುದೇ ಪ್ರಾಣಿಯಾಗಲಿ, ಪಕ್ಷಿಯಾಗಲಿ ಪರಿಸರವನ್ನು ನಾಶ ಮಾಡುತ್ತೆ ಅಂತ ಇಲ್ಲವೇ ಇಲ್ಲ, ಹಾಳು ಮಾಡಬೇಕು ಅಂತ ಇಲ್ಲೇ ಇಲ್ಲ. ಅದು ಯಾವುದೋ ಕಸ ಕಡ್ಡಿಗಳಂತಂದು ಗಲೀಜು ಮಾಡಬೇಕು ಅಂತ ಬಯಕೆನೇ ಪಡಲ್ಲ. ಒಂದು ಕಡ್ಡಿ ಸಿಕ್ಕಿದರೂ ಭಾಳ ನೀಟಾಗಿ ಅದೊಂದು ಗೂಡು ಕಟ್ಟಿಕೊಳ್ಳುತ್ತೆ. ಅದು ಎಲ್ಲೂ ಕಸವನ್ನು ಹಾಕಿ ಹೋಗಿದೆ ಅನ್ನುವಂಥ ವ್ಯವಸ್ಥೆ ಇರೋದೇ ಇಲ್ಲ. ಆದರೆ ಮನುಷ್ಯ ಮಾತ್ರ ಈ ಸಿಸ್ಟಮನ್ನು ತುಂಡರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ದೇಶದ ವ್ಯವಸ್ಥೆ ಹಾಗೆ ಇರಲಿಲ್ಲ. ಸುಮಾರು ಒಂದು 300-350 ವರ್ಷಗಳ ಹಿಂದಿನವರೆಗೂ ಕೂಡ ಭಾರತ ಅಂದರೆ ಈ ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ ನಮ್ಮ ಭಾವನೆಗಳೇನು, ಪ್ರಕೃತಿ ಪೂಜೆ ಅನ್ನುವಂಥದ್ದು ಹೇಗಿತ್ತು ನಮ್ಮಲ್ಲಿ. ಪ್ರತಿಯೊಂದು ಜೀವಿ ಬಗ್ಗೆ ಕೂಡ ನಾವು ಕೃತಜ್ಞತೆಯ ಭಾವನೆ ಇತ್ತು ನಮಗೆ. ಯಾಕಂದರೆ ನಾವು ಸತ್ಯದ ಹುಡುಕಾಟದಲ್ಲಿದ್ದಂಥವ್ರು. ಆ ಸತ್ಯ ಅನ್ನುವಂಥದ್ದು ಯಾವುದು ಶಾಶ್ವತ ಮತ್ತು ಯಾವುದು ನಿತ್ಯ, ಅದೇ ಸತ್ಯ. ಬೇರೆಯವರೆಲ್ಲ ಸುಖದ ಹುಡುಕಾಟದಲ್ಲಿದ್ದರೆ, ಭಾರತವರು ಮಾತ್ರ ಸತ್ಯದ ಹುಡುಕಾಟದಲ್ಲೇ ಇದ್ದಂಥವ್ರು. ಅದಕ್ಕಾಗಿ ನಾವು ಯಾವುದೇ ಒಂದು ಜೀವಿಯಲ್ಲೂ ಕೂಡ ದೇವರನ್ನೇ ಕಾಣ್ತೀವಿ ನಾವು. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ, ಧನರೂಪೇಣ ಸಂಸ್ಥಿತ, ಲಕ್ಷ್ಮೀರೂಪೇಣ ಸಂಸ್ಥಿತ. ಪ್ರತಿಯೊಂದು ಜೀವಿಯಲ್ಲೂ ನಾವು ಆ ಥರನೇ ಮಾಡಿ ಅದಕ್ಕೆ ದೇವರ ಸ್ಥಾನವನ್ನು ಕೊಟ್ಟು ನಾವು ಪೂಜೆ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಈ ದೇಶದ ವಿಶೇಷ ಏನು ಅಂತ ಹೇಳಿದ್ರೆ, ಮನುಷ್ಯ ಮನುಷ್ಯನಾಗೇ ಇರಬಾರ್ದು, ಇರಲ್ಲ. ನರ ನಾರಾಯಣನಾಗಬೇಕು, ಮಾನವ ಮಾಧವತ್ವಕ್ಕೆ ಏರಬೇಕು ಅನ್ನುವಂಥದ್ದು ನಮ್ಮ ದೇಶದ ವಿಶೇಷ. ಆ ಮಾಧವತ್ವಕ್ಕೆ ಏರಬೇಕಾದ್ರೆ ನಾವು ಎಲ್ಲಿಂದ ಕಲಿಬೇಕು ಅಂತ ಹೇಳಿದ್ರೆ, ಪ್ರಕೃತಿಯಿಂದನೇ ಕಲಿತೀವಿ. ನಾವು ಓದೋದ್ರಿಂದ ಜ್ಞಾನ ಸಂಪಾದನೆ ಆಗ್ಬೋದು, ಆದರೆ ಕಲಿಕೆ ನಮಗೆ ಪ್ರಕೃತಿನೇ ಹೇಳಿಕೊಟ್ಟಿದೆ. ಏನು ಕಲಿಬೇಕು, ಏನು ಕಲಿಬಾರ್ದು. ಚಾಣಕ್ಯ
ತನ್ನ ಅರ್ಥಶಾಸ್ತ್ರವನ್ನು ಹೇಳಬೇಕಾದ್ರೆ ಅವನು ಹೇಳಿದಂತೆ ಪೃಥಿವ್ಯಾಂ ಪಾಲನೋಪಾಯಾರ್ಥಂ ಶಾಸ್ತ್ರಂ ಇತಿ ಅರ್ಥಶಾಸ್ತ್ರಂ ಅಂತೇಳಿ. ಅಂದರೆ ಅರ್ಥಶಾಸ್ತ್ರ ಅಂದರೆ ಹಣಕಾಸಿನ ವ್ಯವಹಾರ ಅಷ್ಟೇ ಅಲ್ಲ, ಪೃಥ್ವಿಯ ಪಾಲನೆ ಆಗಬೇಕು. ಅದಕ್ಕೆ ಮೋಸ ಆಗ್ತಾಯಿದ್ದಾರೆ, ಅದಕ್ಕೆ ಅನ್ಯಾಯ ಆಗ್ತಾಯಿದ್ದಾರೆ, ಅದನ್ನು ಮಾಡಬಾರ್ದು. ಯಾವುದು ಪೃಥ್ವಿಯ ರಕ್ಷಣೆ ಆಗುತ್ತೆ ಅದನ್ನು ಮಾತ್ರ ಗಮನಿಸಬೇಕು. ಅದು ನಿಜವಾದ ಅರ್ಥಶಾಸ್ತ್ರ. ಅದು ಆಧಾರದಲ್ಲಿ ನಮ್ಮ ಇಕಾನಮಿ ಆಗ್ಬೋದು, ಅರ್ಥಶಾಸ್ತ್ರ ಇರಬೇಕು ಅಂತ ಹೇಳಿದ್ದಾನೆ. ಅಂದರೆ ಪ್ರಕೃತಿಯನ್ನು ನೋಡಿಯೇ ನಾವು ಕಲ್ತಿದ್ದೀವಿ. ಆದರೆ ಹೊರ ಜಗತ್ತಿನವರು ಪ್ರಕೃತಿಯನ್ನು ನೋಡಿ ಕಲ್ತರು. ಅವ್ರು ಏನು ಕಲ್ತರು ಅಂತ ಹೇಳಿದರೆ, ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ಸೋ ಕಮ್ಸ್ ಅಂಡರ್ ಆ್ಯನಿಮಲ್ ಕಿಂಗ್ಡಮ್. ಪ್ರಾಣಿ ಜಗತ್ತಿನ ಕೆಳಗೆ ಬರ್ತಾರೆ ಅವರು, ಉಳಿದ ಮೂರರ ಕೆಳಗೆ ಬರಲ್ಲ. ಗುಡ್ಡ ಬೆಟ್ಟಗಳ ಬರಲ್ಲ, ವನಸ್ಪತಿಗಳಿಗೆ ಬರಲ್ಲ, ಅಥವಾ ಉಳಿದಂಥ ಇದಕ್ಕೆ ಬರಲ್ಲ. ಪ್ರಾಣಿಗಳ ಅಡಿಯಲ್ಲೇ ಬರೋದರಿಂದ ಪ್ರಾಣಿ ಜಗತ್ತಿನ ಅಡಿಯಲ್ಲೇ ಆ್ಯನಿಮಲ್ ಕಿಂಗ್ಡಮ್ ಎಲ್ಲ ಹಾಕಿದರು. ಅವರಿಗೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸು, ಇಂಡಿವಿಜುವಲ್ ರೈಟ್ಸು, ಹಾಗೆಯೇ ಎಕ್ಸ್ಪ್ಲಾಯ್ಟ್ ದಿ ನೇಚರ್, ಇದೇ ಗಮನಕ್ಕೆ ಬಂದಿದೆ. ಆದರೆ ನಮ್ಮ ವ್ಯವಸ್ಥೆ ಆ ಥರ ಇರಲೇ ಇಲ್ಲ. ಪೃಥ್ವಿ ತತ್ವಗಳಿದೆ 5 ಪಂಚಮಹಾಭೂತಗಳು ಅಂತ ಕರಿತೀವಿ ನಾವು. ನಾವು ಪಂಚಭೂತಗಳ ಭಾಗ ಅಂತಲೇ ಹೇಳ್ತೀವಿ ನಾವು. ಹೇಗೆ ಹಾಗಾದರೆ ರಿಲೇಟೆಡ್ ನಾವು? ಪ್ರಕೃತಿಯಲ್ಲಿರುವಂಥ ಪಂಚಮಹಾಭೂತ ನಮಗೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದರೆ, ನಾವು ಒಂದಕ್ಕೊಂದು ರಿಲೇಟೆಡೇನೆ. ನಮ್ಮನ್ನು ಸುಟ್ಟು ಹಾಕಿದ ಮೇಲೆ ಏನೂ ಸಿಗಲ್ಲ, ಬರೀ ಬೂದಿಯಷ್ಟೇ ಉಳಿಯುವಂಥದ್ದು. ಪಂಚಭೂತದಲ್ಲಿ ಲೀನ ಆಗಿ ಹೋಗುತ್ತದೆ. ಹಾಗಾದರೆ ಇರುವಂಥ ಪಂಚಭೂತಗಳು ಮತ್ತು ನಾವು ಸಂಬಂಧ ಏನು ಅಂತ ಹೇಳಿದರೆ, ಪೃಥ್ವಿ ತತ್ವದ ವಿಶೇಷ ಏನು ಅಂತ ಹೇಳಿದರೆ ಸುಗಂಧ, ಭೂಮಿಯ ತತ್ವ ಏನು ಅಂತ ಹೇಳಿದರೆ ಸುಗಂಧ, ಪರಿಮಳ. ಅದಕ್ಕೆ ಸಂಬಂಧಪಟ್ಟ ನಮ್ಮದು ಪಂಚೇಂದ್ರಿಯಗಳು ಯಾವುದು ಅಂತ ಹೇಳಿದ್ರೆ ನಮ್ಮ ಮೂಗು, ಅದು ಸುಗಂಧವನ್ನು ಸ್ವೀಕಾರ ಮಾಡುತ್ತೆ. ವಾಯು ತತ್ವ ಯಾವುದು ಅಂತ ಹೇಳಿದರೆ ಸ್ಪರ್ಶ. ಆ ಸ್ಪರ್ಶದ ನಮ್ಮಲ್ಲಿ ಪಂಚೇಂದ್ರಿಯ ಯಾವುದು ಅಂತ ಹೇಳಿದ್ರೆ ನಮ್ಮ ಚರ್ಮ, ಅಲ್ಲಿ ವಾಯು ನಮ್ಮ ಚರ್ಮ. ಹಾಗೆ ಜಲತತ್ವಕ್ಕೆ ವಿಶೇಷತೆ ಏನು ಅಂತ ಹೇಳಿದರೆ ರುಚಿ. ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪಂಚೇಂದ್ರಿಯ ಯಾವುದು ಅಂತ ಹೇಳಿದ್ರೆ ನಮ್ಮ ನಾಲಿಗೆ. ಆಕಾಶ ತತ್ವದ ವಿಶೇಷ ಏನು ಅಂತ ಹೇಳಿದರೆ ಶಬ್ದ. ಸೊ ನಮ್ಮಲ್ಲಿ ಪಂಚೇಂದ್ರಿಯ ಯಾವುದು ಅಂತ ಹೇಳಿದರೆ ಕಿವಿ. ಅಗ್ನಿ ತತ್ವದ ವಿಶೇಷ ಅಂತ ಹೇಳಿದರೆ ಬೆಳಕು. ನಮ್ಮಲ್ಲಿರುವಂಥದ್ದು ಕಣ್ಣು. ಅಂದರೆ 5 ಪಂಚೇಂದ್ರಿಯಗಳು, ಪಂಚಮಹಾಭೂತಗಳು ಹೇಗೆ ನಮ್ಮ ದೇಹಕ್ಕೆ ಮತ್ತು ಅದಕ್ಕೆ ಲಿಂಕ್ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಮಗೂ ಪ್ರಕೃತಿಗೂ ಏನು ಸಂಬಂಧ ಅಂತ ಗೊತ್ತಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಪುರುಷಾರ್ಥಗಳ ಬಳಕೆಯಲ್ಲಿ ಏನು ವ್ಯತ್ಯಾಸ ಆಗ್ಬೋದು ಅನ್ನೋದಕ್ಕಾಗಿಯೇ ನಮ್ಮಲ್ಲಿ ಅರ್ಥ ಕಾಮಗಳ ಬಳಕೆ ಅತಿಯಾದರೆ ಏನಾಗುತ್ತೆ, ಅದಕ್ಕಾಗಿಯೇ ಅತಿಯೋಗ, ಮಿಥ್ಯಾಯೋಗ ಮತ್ತು ಅಯೋಗ ಅನ್ನುವಂಥ 3 ಭಾಳ ವಿವರಿಸಲ್ಪಟ್ಟಂತಾಗಿರುತ್ತೆ. ಅಂದರೆ ನಾವು ಯಾವುದನ್ನು ಮಾಡಬಾರ್ದಿತ್ತೋ ಅದನ್ನು ಮಾಡುವಂಥ ಪ್ರಯತ್ನ ಮನುಷ್ಯ ಮಾಡ್ತಾನೆ, ಅದಕ್ಕಾಗಿ ಪರಿಸರ ನಾಶ ಆಗುತ್ತೆ, ಅದು ಮಿಥ್ಯಾಯೋಗ ಅಂತ ಆಗುತ್ತೆ. ಯಾವುದು ಮಾಡಬೇಕಿತ್ತೋ ಅದನ್ನು ಮಾಡದೇ ಇರ್ತಾರೆ, ಅದನ್ನು ಅಯೋಗ ಅಂತ. ಅಂದರೆ ಮಿಥ್ಯಾಯೋಗ ಯಾವುದನ್ನು ಮಾಡಬಾರ್ದಿತ್ತೋ ಅದನ್ನು ಮಾಡ್ತಾರೆ, ಯಾವುದನ್ನು ಮಾಡಬೇಕಿತ್ತು ಅದನ್ನು ಮಾಡಲ್ಲ, ಅದು ಅಯೋಗ ಆಗುತ್ತೆ. ಯಾವುದನ್ನು ಕಮ್ಮಿ ಮಾಡಿದರೂ ಸಾಕಿತ್ತು ಅದನ್ನು ಹೆಚ್ಚು ಮಾಡುವಂಥದ್ದು ಅದು ಅತಿಯೋಗ. ಅಂದರೆ ಯಾವಾಗ ಇದೊಂದು ಈ ಥರದ ವ್ಯತ್ಯಾಸ ಮಾಡಲಿಕ್ಕೆ ಪ್ರಾರಂಭ ಆಯಿತು, ಆಗ ಪ್ರಕೃತಿ ನಾಶ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಮಗೆ ಬೆಳೀಲಿಕ್ಕೆ ಎಷ್ಟು ಅವಕಾಶ ಇದೆ, ಭೂಮಿಯಲ್ಲಿ ಎಲ್ಲವೂ ಇದೆ. ಈ ಭೂಮಿಯ ಸೈಕಲ್ ಹೇಗಿದೆ ಅಂದರೆ, ಭೂಮಿ ತಾಯಿ ಅಂತ ನಾವು ಯಾಕೆ ಕರೆಯೋದಂದರೆ ಸುಮ್ಮನೆ ಅರ್ಥದಲ್ಲಿ ಅಲ್ಲ, ಅದಕ್ಕೊಂದು ಜೀವ ಕೊಡುವಂಥ ಸಾಮರ್ಥ್ಯ ಇದೆ ಭೂಮಿಗೆ. ತಾಯಿಗೆ ಇನ್ನೊಂದಕ್ಕೆ ಸೃಷ್ಟಿ ಕೊಡುವಂಥ ಸಾಮರ್ಥ್ಯ ಇದೆ, ಭೂಮಿಗೆ ಅದೇ ಸಾಮರ್ಥ್ಯ ಇದೆ. ನೀವೊಂದು ಬೀಜವನ್ನು ಒಂದು ಚಿನ್ನದ ಒಂದು ಗಟ್ಟಿ ಒಳಗಡೆ ಅಥವಾ ಚಿನ್ನದ ಪುಡಿ ಒಳಗೆ ಇಟ್ಬಿಡಿ, ಅದು ಬೆಳೀಲಿಕ್ಕೆ ಆಗೋದೇ ಇಲ್ಲ. ಅದು ಅಷ್ಟು ಕಾಸ್ಟ್ಲಿ ಇದ್ದರೂ ಅದು ಬೆಳೆಯೋಕ್ಕೆ ಆಗೋದೇ ಇಲ್ಲ. ಆದರೆ ಬೀಜವನ್ನು ಭೂಮಿಗೆ ಎಸಿರಿ, ಅದಕ್ಕೊಂದು ಜೀವ ಬರುತ್ತೆ. ಅದು ಅಂದರೆ ಭೂಮಿ ಅನ್ನುವಂಥ ತಾಯಿ ಅಂಶ ಇದ್ದ ಮೇಲೆ ಭೂಮಿಯಿಂದ ಅದಕ್ಕೆ ಪೋಷಣೆಗೆ ಬೇಕಾಗಿರುವಂಥದ್ದು ಜಾನುವಾರುಗಳು, ಆ ಜಾನುವಾರುಗಳ ಪೋಷಣೆ ಬೇಕಾಗಿರುವಂಥ ಗಿಡಮರಗಳು, ಆ ಗಿಡಮರಗಳಿಗೆ ಬೇಕಾಗಿರುವಂಥದ್ದು ನೀರು, ಆ ನೀರು ಮತ್ತೆ ವಾಪಸ್ ಭೂಮಿಯಿಂದ. ಹೀಗೆ ಒಂದು ಚಕ್ರ ಏನಿದೆ, ಆ ಚಕ್ರದಲ್ಲಿ ಅವು ತುಂಡು ಮಾಡಿಕೊಳ್ಳೋದೇ ಇಲ್ಲ. ಪರಿಸರದಲ್ಲಿ ಅವು ಅದನ್ನು ಡಿವಿಷನ್ ಮಾಡಲ್ಲ. ಮನುಷ್ಯ ಇದನ್ನು ಹೊಡಿತಾನೆ. ಎಲ್ಲಿ ಹೊಡಿಲಿಕ್ಕೆ ಪ್ರಾರಂಭ ಆಗುತ್ತೋ ಅಭಿವೃದ್ಧಿ ಅನ್ನುವಂಥ ಕಣ್ಣು ಮುಂದೆ ಇಟ್ಕೊಂಡು ಮನುಷ್ಯ ಇದರಲ್ಲಿ ವಿಭಾಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ನಾವು ಕೆಲವು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಪ್ರಮುಖ ಪ್ರದೇಶಗಳಲ್ಲಿ ರೈಲಿನಲ್ಲಿ ನೀರು ಸಾಗಿಸಿದ್ರು. ಟ್ಯಾಂಕರ್ಗಳಲ್ಲಿ, ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ. ಅಲ್ಲಿ ಮೊದಲು ನೀರಿತ್ತು, ಅಲ್ಲಿ ಬೆಳೆಗೆ ಬೇಕಾದಷ್ಟೇ ಇತ್ತು.
ಆದರೆ ಮನುಷ್ಯನಿಗೆ ಸ್ವಲ್ಪ ಗ್ರೀಡ್ ಪ್ರಾರಂಭ ಆದಾಗ ನಾನು ಕಮರ್ಷಿಯಲ್ ಕ್ರಾಪಿಗೆ ಹೋಗಬೇಕು ಅಂತ ಅನ್ನಿಸ್ತು. ಕಬ್ಬಿನ ಬೆಳೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದರು, ನೀರಿಲ್ಲ, ಹೊರಗಡೆಯಿಂದ ಸಪ್ಲೈ ಮಾಡಬೇಕಾಗಿ ಬರುತ್ತೆ. ಮೊದಲು ಬೆಳೀತಾ ಇರೋಲ್ಲ, ಸಾವಿರಾರು ವರ್ಷದಿಂದ ಇತ್ತು. ಆದರೆ ಮನುಷ್ಯ ಹೆಚ್ಚೆಚ್ಚು ಅವನು ತನ್ನ ಸಂಪಾದನೆ ಆಸೆ ಪಡ್ತಾನೆ. ಇದರಿಂದಾಗಿ ಪರಿಸರಕ್ಕೊಂದು ನಾಶ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಪಂಜಾಬ್ನಲ್ಲಿ ಅತಿ ಹೆಚ್ಚು ಬೆಳೆ ಬೆಳಿಬೇಕನ್ನುವಂಥ ಕಾರಣಕ್ಕಾಗಿ ವ್ಯಾಪಕ ಪ್ರಮಾಣದಲ್ಲಿ ರಾಸಾಯನಿಕ ಬಳಕೆಗಳು ಪ್ರಾರಂಭ ಆಗುತ್ತೆ. ಅದು ರಾಸಾಯನಿಕ ಯಾರು ಬಳಸ್ತಾರೆ, ಅದು ಬಳಸೋದು ಕಮ್ಮಿ ಮಾಡಲಿಕ್ಕೆ ಬೇರೆ ಪ್ರಯತ್ನ ಎಲ್ಲ ಇದೆ, ಸರ್ಕಾರನೇ ನಿಯಂತ್ರಣ ಮಾಡಬೇಕು, ಅದೊಂದು ಭಾಗ. ಆದರೆ ಹೆಚ್ಚೆಚ್ಚು ಬಳಕೆ ಮಾಡಿದರೆ ಪರಿಣಾಮವಾಗಿ ಇವತ್ತು ಮನುಷ್ಯ ಎಷ್ಟರ ಮಟ್ಟಿಗೆ ಕಾಯಿಲೆಗೂ ತುತ್ತಾಗಿದ್ದಾನೆ, ಮತ್ತು ಭೂಮಿ ಕೂಡ ನಾವು ವಿಷವನ್ನು ಉಣಿಸಿದರ ಪರಿಣಾಮ ಆಗೋದು ನಿಧಾನ ತನ್ನ ಸತ್ವವನ್ನು ಕಳೆದುಕೊಳ್ತಾನೇ ಇದೆ, ಬಂಜರಾಗ್ತಾ ಇದೆ. ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಸಮಾಜದ ಕಡೆಯಿಂದ ನಡೀತಾನೇ ಇದೆ. ಗೋ ಆಧಾರಿತ ಕೃಷಿ ಮಾಡೋ ದೃಷ್ಟಿಯಿಂದ ಏನೇನು ಪ್ರಯತ್ನ ಮಾಡಬೇಕು, ಸಾವಯವ ಕೃಷಿಗೆ ಒತ್ತು ಕೊಡೋ ದೃಷ್ಟಿಯಿಂದ ಏನು. ಇತ್ತೀಚೆಗೆ ಗೋಸೇವಾ ಗತಿವಿಧಿಯವರು ಅಥವಾ ಕಿಸಾನ್ ಸಾವಯವ ಕೃಷಿಯ ಕಾರ್ಯಕರ್ತರು ಅಧ್ಯಯನ ಮಾಡಿಸಿದಾಗ ಗೊತ್ತಾಗಿರೋ ವಿಷಯ ಏನು ಅಂತ ಹೇಳಿದರೆ, ಮನುಷ್ಯನ ತುಂಬ ರೋಗಗಳು ಲೈಫ್ ಸ್ಟೈಲ್ ಡಿಸೀಸಸ್ ಪ್ರಾರಂಭ ಆಗಿದೆ ಈಗ. ಅಂದರೆ ಜೀವನ ಕ್ರಮದ ರೋಗಗಳು ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗಿದೆ. ಅಂದರೆ ಜೀವನ ವ್ಯವಸ್ಥೆನೇ ವ್ಯತ್ಯಾಸ ಆಗ್ತಾ ಬಂದಿದೆ. ನಾನು ಇತ್ತೀಚೆಗೆ HCG ಆಸ್ಪತ್ರೆಯ ಬಹಳ ಪ್ರಖ್ಯಾತ ಅವರು ಮೆಡಿಕಲ್ ಆಂಕಾಲಜಿಸ್ಟ್, ಅನೇಕ ದೇಶಗಳಿಗೆ ಹೋಗ್ತಾ ಇರ್ತಾರೆ, ಅವ್ರನ್ನ ಕೇಳಿದೆ ಕ್ಯಾನ್ಸರ್ನ ಪ್ರಮಾಣ ಹೇಗಿದೆ ಅಂತ. ಅವರು ವಿವರ ಸಹಿತ ಕೊಟ್ಟರು. ಮೊದಲು ಯಾವ ಕ್ಯಾನ್ಸರ್ ಬರಬಾರ್ದಿತ್ತೋ, ಯಾರಿಗೆ ಇರಬಾರ್ದಿತ್ತೋ ಅವರೆಲ್ಲವೂ ಕ್ಯಾನ್ಸರ್ಗಳೀಗ ಸಾಮಾನ್ಯ ವ್ಯಕ್ತಿಗಳಲ್ಲೂ ಕೂಡ ಕ್ಯಾನ್ಸರ್ ಕಾಣ್ತಾ ಇದೆ. ಏನು ಅಂತ ಹುಡುಕ್ತಾ ಹೋದರೆ ನಾವು ತಿನ್ನುವ ಆಹಾರದಲ್ಲಿದೆ, ಜೀವನ ಕ್ರಮದಲ್ಲಿದೆ. 80% ರೋಗಗಳು ಪ್ರಕೃತಿಯಿಂದ ಈ ವ್ಯತ್ಯಾಸ ಕಾರಣಕ್ಕಾಗಿ ಬಂದಿದೆ. ನಾವೇನಾದರೂ ಬದಲು ಮಾಡ್ಕೊಳ್ಳೋದೇ ಇದೆ ಅಂತ ಹೇಳಿದರೆ ನಾವು ಇದಕ್ಕೆ ತುತ್ತಾಗಲೇಬೇಕಾಗತ್ತೆ, ಬೇರೆ ಉಪಾಯನೇ ಇಲ್ಲ. ಜಪಾನ್ ದೇಶದೊಂದು ಉದಾಹರಣೆ ನಾವು ಸುಮ್ಮನೆ ಕಂಪ್ಯಾರಿಟಿವ್ಲಿ ತಗೊಂಡ್ರೆ, ಅವರ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಸುಮಾರು 85, 87, 90ರವರೆಗೆ ಅಂತ ಹೇಳ್ತಾರೆ. ಅವ್ರದ್ದೊಂದು ಕಲ್ಪನೆ ಇದೆ, ನಾವು 100 ವರ್ಷ ಮುಟ್ತೀವಿ ನಾವು ಇನ್ನು ಕೆಲವು ವರ್ಷಗಳಲ್ಲಿ ಅಂತ. ಭಾರತದ್ದೊಂದು 65, 67ರವರೆಗೆ ಇದೆ ಅಂತೆ. ನಮಗೆ 70, 75 ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ, ಸಾಧ್ಯ ಆಗದೇ ಇರ್ಬೋದು. ಯಾಕಂದರೆ ಈಗಿನ ನಮ್ಮ ಹೋಗುವಂಥ ಧಾವಂತದಲ್ಲಿ ಪ್ರಕೃತಿ ನಾಶನೂ ಇದೆ, ಹೋಗುವಂಥ ವೇಗನೂ ಇದೆ, ಜೀವನ ಕ್ರಮವೂ ಇದೆ. ಇದರಿಂದಾಗಿ ನಮಗೆ ಮುಟ್ಟಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಜಪಾನ್ನವ್ರು ಕೇಳ್ತಾರೆ, ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಏನು, ನೀವು ಅಷ್ಟು ಬದುಕ್ತೀರ ಅನ್ನೋದಕ್ಕೆ ಏನಾದರೂ ವಿಶ್ವಾಸ ಇದೆಯಾ ಅಂದರೆ, ಅವ್ರು ಹೇಳಿದಂತ ಹೇಳಿದ್ರೆ ನಮ್ಮ ಜೀವನ ಕ್ರಮವನ್ನು ಬದಲು ಮಾಡ್ಕೊಳ್ಳಲ್ಲ, ನಮ್ಮ ಆಹಾರ ಪದ್ಧತಿಯನ್ನು ಬದಲು ಮಾಡ್ಕೊಳ್ಳಲ್ಲ. ಅಂದರೆ ವೇ ಆಫ್ ಲೈಫ್ ಅಂತ ಏನಿತ್ತು ಅದು ಮೊದಲಿಂದ ಏನಿದೆ ಅದನ್ನೇ ನಾವು ಉಳಿಸ್ಕೊಂಡಿದ್ದೀವಿ, ಮುಂದೆನೂ ತೊಗೊಂಡು ಹೋಗ್ತೀವಿ. ಅಂದರೆ ಭಾರತದೊಂದು ವೇ ಆಫ್ ಲೈಫ್ ಅಂತ ಇತ್ತಲ್ವ, ನಮ್ಮ ಧರ್ಮದ ಆಧಾರದಲ್ಲಿ ಈ ಜೀವನ ಕ್ರಮ ಏನಿತ್ತು, ಆಹಾರದಲ್ಲೂ ಕೂಡ ಹಿತಭುಕ್ ಅಂತಿತ್ತು, ಮಿತಭುಕ್ಕಿತ್ತು, ಋತಭುಕ್ಕಿತ್ತು. ಇದಕ್ಕೆ ಪೂರ್ಣವಾಗಿ ಜೀವನ ಮಾಡುವಂಥ ವ್ಯವಸ್ಥೆಗಳಿದ್ದು. ಆ ಸೈಕಲ್ ಬದಲಾದ ಕಾರಣಕ್ಕಾಗಿ ಈಗ ರೋಗದ ಪ್ರಮಾಣ ಹೆಚ್ಚಿರೋದ್ರಿಂದ ನಾವು ಏನು ಇದಕ್ಕೆ ಪರಿಹಾರ ಮಾಡಬೇಕು, ನಾವು ಅದನ್ನು ಗಮನಿಸಲೇಬೇಕಾಗುತ್ತೆ. ಕೆಲವು ವರ್ಷಗಳ ಹಿಂದೆ ವಿನೋಬ ಭಾವೆಯರಿದ್ದಾಗ ಅವರನ್ನು ರೈತರು ಭೇಟಿ ಮಾಡಿ ಪ್ರಶ್ನೆ ಕೇಳ್ತಾರಂತೆ, ನಮ್ಮ ಗದ್ದೆಗಳಿಗೆ ಹೊಲಗಳಿಗೆ ಸಿಕ್ಕಾಪಟ್ಟೆ ಹುಳಬಾಧೆ ಪ್ರಾರಂಭ ಆಗಿದೆ, ನಾವು ಏನು ಮಾಡಬೇಕು ಅಂಥೇಳಿ. ಅವ್ರು ತಕ್ಷಣ ಕೇಳಿದರೆ, ಇದಕ್ಕೆ ಹುಳಕ್ಕೆ ನಾವು ಬೈದೇನು ಪ್ರಯೋಜನ ಇಲ್ಲ, ನಿಮ್ಮ ರೈತರೇ ಇದಕ್ಕೆ ಕಾರಣ ಆಗಿದ್ದಾರೆ. ಯಾಕಂದರೆ ನಿಮ್ಮೆಲ್ಲ ಕಪ್ಪೆಗಳನ್ನು ಹಿಡಿದು ನೀವು ಲ್ಯಾಬ್ಗಳಿಗೆ ಮಾರಾಟ ಮಾಡಿದಿರಿ, ಕಾಲೇಜ್ಗಳಿಗೆ ಬೇಕಿತ್ತು, ನೀವು ಭಾಳ ವ್ಯಾಪಕವಾಗಿ ಹಣ ಆಗುತ್ತೆ ಅಂತೇಳಿ ಮಾರಾಟ ಮಾಡಿದಿರಿ. ಯಾವಾಗ ಈಕೋಸಿಸ್ಟಮನ್ನು ಬ್ರೇಕ್ ಮಾಡಿದರೋ ಅದಿದ್ದರೆ ಆ ಕಪ್ಪೆಗಳು ಅದರ ಕೆಲಸವನ್ನು ಮಾಡ್ತಾಯಿದ್ರು. ಪ್ರಕೃತಿಯಲ್ಲಿ ಪ್ರತಿಯೊಂದು ಒಂದರ ಮೇಲೆ ಒಂದು ನಿಯಂತ್ರಣ ಅಥವಾ ಒಂದರ ಮೇಲೆ ಹತೋಟಿ ತರುವಂತಿರ್ಬೋದು, ಇದೆಲ್ಲವೂ ಸಹಜವಾಗಿ ನಡೀತಾ ಇರುತ್ತೆ. ಯಾವಾಗ ಬ್ರೇಕ್ ಆಗುತ್ತೋ ಇನ್ನೊಂದು ಅತಿಯಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು ಮತ್ತೆ ಅದಕ್ಕೆ ಪೂರಕವಾಗುತ್ತೆ ವಾತಾವರಣ ನಿರ್ಮಾಣ ಮಾಡಿದರೆ ಮಾತ್ರ ಆಗುತ್ತೆ, ಇಲ್ಲ ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡೋದು ಸಾಧ್ಯ ಇಲ್ಲ. ಮತ್ತು ಅದಕ್ಕೆ ಪೆಸ್ಟಿಸೈಡೇ ಹೊಡಿಬೇಕು, ಮತ್ತು ಅದಕ್ಕೆ ಕೆಮಿಕಲೇ ಹೊಡಿಬೇಕು. ಅದು ಇನ್ನೊಂದು ಅರ್ಥದಲ್ಲಿ ಆಗುತ್ತೆ. 1994ರಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಮ್ಗೆ ಗೊತ್ತಿದೆ, ಸಾಕಷ್ಟು ಬದಲಾವಣೆಗಳನ್ನು ಮಾಡಿದರು. ಅವರೊಂದು ಒತ್ತಡ ಹಾಕಿದರು, ಈ ಹೊಸ ಕಾಲಮಾನದಲ್ಲಿ ನಾವು ಏನು ಡೈರೆಕ್ಷನ್ ಕೊಡ್ತೀವೋ, ಗೈಡೆನ್ಸ್ ಕೊಡ್ತೀವೋ ಅದಕ್ಕೆ ಒಪ್ಕೊಳ್ಳೇಬೇಕಾಗುತ್ತೆ. ಅನೇಕ ದೇಶಗಳು ಅದಕ್ಕೆ ಒಪ್ಕೊಳ್ಳೇಬೇಕು, ಒತ್ತಾಯಕ್ಕಾಗಿ ಸೈನ್ ಮಾಡ್ಕೋಬೇಕಾಯಿತು. ಅಂದರೆ ಅಭಿವೃದ್ಧಿ ಆಗಬೇಕಾದ್ರೆ
ನಾವು ಕೆಲವನ್ನು ನಾಶ ಮಾಡಲೇಬೇಕು, ಅದಕ್ಕೆ ತಯಾರಾಗಲೇಬೇಕು. ನಿಮ್ದು ಯಾವುದೋ ಪದ್ಧತಿ ಇದ್ದರೆ ಆ ಪದ್ಧತಿಗೆ ಓಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ ಅಂತ 94ರಲ್ಲಿ ಹೇಳಿದರೆ 98ರಲ್ಲಿ ಅವರೇ ಹೇಳ್ತಾರೆ, ನಾವೇನು ಅಂದ್ಕೊಂಡಿವೋ ಅದೆಲ್ಲವೂ ನಡೆದಿಲ್ಲ, ಅದು ಅನೇಕ ದೇಶಗಳದನ್ನು ಪಾಲಿಸ್ಲಿಕ್ಕೆ ಆಗಲಿಲ್ಲ. ಆಮೇಲೆ 2005ರಲ್ಲಿ ಅವರೇ ಹೇಳ್ತಾರೆ ಏನಂತ ಹೇಳಿದ್ರೆ, ಜಗತ್ತು ಮಾಡದೇ ಇದ್ದದ್ದೇ ಒಳ್ಳೆಯದಾಯಿತು, ನಾವೇ ತಪ್ಪು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ವಿ, ತಪ್ಪು ಮಾಡಿದ್ವಿ ನಾವು, ನಮ್ಮಿಂದನೇ ತಪ್ಪಾಗಿತ್ತು ಅಂತೇಳಿ ಅದೇ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೇವಲ 10-11 ವರ್ಷದಲ್ಲಿ ಅವರ ತಪ್ಪು ಅರಿವಾಗಲಿಕ್ಕೆ ಅವರಿಗೆ ಪ್ರಾರಂಭ ಆಗುತ್ತೆ. ಅಂದರೆ ತಪ್ಪು ಅರಿವು ಆದಮೇಲೆ ಅದನ್ನು ತಿದ್ದುಕೊಳ್ಳುವಂಥ ದೃಷ್ಟಿಯಿಂದ ನಮ್ಮ ಪ್ರಯತ್ನಗಳೇನು, ಅದಕ್ಕಾಗಿ ಭಾರತದ ದೃಷ್ಟಿಕೋನ ಏನು? ಭಾರತ ಪ್ರಕೃತಿಯನ್ನು ಈಶ್ವರ ಅಂತ ಪರಿಗಣಿಸಿದೆ. ಯಾರು ದೇವರನ್ನು ನಂಬಲ್ಲೋ ಅದು ಪ್ರಕೃತಿ, ನಾವು ಪ್ರಕೃತಿ ಪೂಜಕ, ಪ್ರಕೃತಿ ಆರಾಧಕರು. ಅಥವಾ ಅದೇ ಸಿಸ್ಟಮನ್ನು ದೇವರು ಅಂತ ಆರಾಧನೆ ಮಾಡಿ ಕಲ್ಲನ್ನು ಪೂಜೆ ಮಾಡ್ತು, ನೀರನ್ನು ಪೂಜೆ ಮಾಡುತ್ತೆ, ಮಣ್ಣನ್ನು ಪೂಜೆ ಮಾಡಿದ್ವಿ, ಗಾಳಿಯನ್ನು ಪೂಜೆ ಮಾಡಿದ್ವಿ. ನಾವು ನಮ್ಗೆ ಯಾವುದ್ಯಾವುದೋ ರೂಪದಲ್ಲಿ ಕಾಣುತ್ತೋ ಅದೆಲ್ಲವೂ ಭಗವಂತನನ್ನು ಕಂಡ್ವಿ. ನಾವು ಭಗವಂತನ ಒಪ್ಪಲ್ವೋ ಪರವಾಗಿಲ್ಲ, ಅದು ಪ್ರಕೃತಿ, ಅದು ಪ್ರಕೃತಿಗೊಂದು ನಿಯಮ ಇದೆ. ಆ ನಿಯಮದ ಆಧಾರದಲ್ಲೇ ಪ್ರತಿನಿತ್ಯ ಎಲ್ಲ ಚಟುವಟಿಕೆಗಳಾಗ್ತಾನೆ ಇರುತ್ತಲ್ವ. ಯಾವುದೋ ಒಂದು ಫೋರ್ಸ್ ಇದ್ದೇ ಇರ್ಬೋದು, ಯಾವುದೋ ಒಂದು ಅಗೋಚರ ಶಕ್ತಿ ಇದೆ, ಅದನ್ನೇ ನೀವು ಯೋಚನೆ ಮಾಡಿ ಅದನ್ನು ದೇವರು ಅಂತಾದರೂ ನಂಬು ಅಥವಾ ಪ್ರಕೃತಿ ಅಂತಾದರೂ ನಂಬು ಅನ್ನೋಂಥ ಒಂದು ಭಾವನೆ ನಮ್ಮಲ್ಲಿತ್ತು. ಹಾಗಾಗಿ ನಮ್ಮಲ್ಲಿ ಹಸುವಿನ ಹಾಲು ಕರೆದಾಗ ಅದರ ಪೋಷಣೆ ಹೇಗೆ ಮಾಡಬೇಕು ಅದು ಯೋಚನೆ ಮಾಡಿದರು. ಹಾಲು ಕರೆದು ಲಾಭ ಮಾಡೋದು ಮಾತ್ರ ಅಲ್ಲ, ಅದು ಮಾಡಬೇಕು, ಆದರೆ ದೋಹನ ಅಂದ್ರೇನು, ಶೋಷಣೆ ಅಲ್ಲದೆ ಅದಕ್ಕೆ ಮೇವು ಹಾಕುವಂತಿರ್ಬೋದು, ಅದನ್ನು ಗಮನಿಸೋದಿರ್ಬೋದು, ಅದರ ಕರುವಿಗೆ ಹಾಲು ಕೊಡುವಂಥದ್ದಿರ್ಬೋದು. ಇದೆಲ್ಲವೂ ಮಾಡಿದರ ಪರಿಣಾಮವಾಗಿ ನಮಗೆ ನಾವು ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ನಾವು ಅದರ ರಕ್ಷಣೆ ಮಾಡುವಂಥದ್ದು ಹೇಗೆ, ಭೂ ಸುಪೋಷಣೆ ಮಾಡುವಂಥದ್ದು ಹೇಗೆ, ಅದು ನಮ್ಮ ಜೀವನ ಪದ್ಧತಿಯಲ್ಲಿ ಹೇಳಿಕೊಟ್ಟಿದೆ. ಈಗಲೂ ಹಳ್ಳಿಗಳಲ್ಲಿ ಹುಣ್ಣಿಮೆ ಅಂತ ಆಚರಣೆ ಮಾಡ್ತಾರೆ. ಫಸಲು ಬಂದಾಗ ಅದಕ್ಕೆ ಪೂಜೆ ಮಾಡ್ತಾರೆ, ಹೋಗಿ ಅದಕ್ಕೆ ಭೂಮಿಗೆ ಅದನ್ನು ವಾಪಸ್ ಕೊಡುವಂಥ ಒಂದು ಪದ್ಧತಿಯನ್ನು ಮಾಡ್ತಾರೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆದೋಳ ಅಂತ ಪೂಜೆ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ವರ್ಷದಲ್ಲಿ 3 ದಿನ ಭೂಮಿ ತಾಯಿಗೆ ರಜಸ್ವಲೆ ಆಗ್ತಾರೆ ಅಂತೇಳಿ ರಜೆ ಕೊಡುವಂಥ ಪದ್ಧತಿ ನಮ್ಮಲ್ಲಿದೆ. ಜಗನ್ನಾಥ ಮಂದಿರದಲ್ಲಿ, ಒರಿಸ್ಸಾದ ಭುವನೇಶ್ವರದಲ್ಲಿ, ಅಲ್ಲಿ ಆ ಜಗನ್ನಾಥನಿಗೆ ಜ್ವರ ಬರುತ್ತೆ ಅಂತ ಹೇಳ್ಕೊಂಡು ಒಂದು ವಾರ ಆ ಜನರೆಲ್ಲನೂ ಅದನ್ನು ಫೀಲ್ ಮಾಡ್ಕೋತಾರೆ. ಇದು ದೇವರಿಗೆ ಜ್ವರ ಬರುವಂಥ ಕಾಲ ಅಂಥೇಳಿ ಒಂದು ಮರದ ಅದರ ಮೇಲಿನೊಂದು ಸ್ಕಿನ್ ಲೇಯರ್ ಇರುತ್ತೆ, ಅದರಿಂದ ಕಷಾಯ ಮಾಡಿ ಕುಡಿತಾರೆ. ಮಂಗಳೂರು ಕಡೆಯವರಲ್ಲಿ ಈಗಲೂ ಕೂಡ ಒಂದು ಮರದ ಕಷಾಯವನ್ನು ಕುಡಿಯುವಂಥ ಒಂದು ಪದ್ಧತಿ ಈಗಲೂ ಇದೆ. ಅದು ಏನಾದರೂ ಪ್ರಕೃತಿಯಲ್ಲಿ ವ್ಯತ್ಯಾಸಗಳಾದಾಗ ನಮ್ಮಲ್ಲಿ ಸಹಜವಾಗಿ ಆಗುತ್ತೆ. ನಾವು ಅದನ್ನು ಓವರ್ಕಮ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಈ ಪದ್ಧತಿ ಇರೋದರಿಂದ ಇಕೋಸಿಸ್ಟಮನ್ನು ಚೆನ್ನಾಗಿ ಬೆಳೆಸಿದ್ವಿ. ದೇವರ ಕಾಡು ಅಂತ ಇತ್ತು, ನಾಗರ ಬನ ಅಂತ ಇತ್ತು. ಇದೆಲ್ಲ ಇದ್ದ ಕಾರಣಕ್ಕಾಗಿ ನಾವು ನಾಶ ಮಾಡಬಾರ್ದು. ನಾವು ಕಾಂತಾರ ಸಿನಿಮಾ ನೋಡಿದಾಗ ಆ ಕಾಡು, ಅದಕ್ಕೆ ಸಂಬಂಧಪಟ್ಟಾಗ ರಕ್ಷಣೆಗೆ ಯಾವ ರೀತಿಯ ಒಂದು ಭಾವನೆಯಲ್ಲಿ ನಿರ್ಮಾಣ ಆಗಿದೆ. ಹಾಗೆ ಪ್ರತಿಯೊಂದು ಅಲ್ಲಿ ಕೂಡ ಆ ನಾಗನ ಬಗ್ಗೆ ಅಷ್ಟು ಆರಾಧನೆ ಮಾಡಿದಾಗ ಆ ನಾಗಕ್ಕೊಂದು ಬನ ಇದೆ. ಅಲ್ಲಷ್ಟು ಮರಗಿಡಗಳನ್ನು ಯಾರು ಅದನ್ನು ಕಡಿಬಾರ್ದು, ಅದರ ಹತ್ತಿರ ಹೋಗಬಾರ್ದು. ದೇವರಿಗೆ ಅಂತ ಕಾಡು, ಅದರ ಹಿನ್ನೆಲೆ ಅದನ್ನು ನಾಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅಲ್ಲಿ ಹೇಗೆ ಬೇಕಾದ್ರೆ ಹಾಗೆ ಅದನ್ನು ಉಪಯೋಗ ಮಾಡ್ತೀವಿ ಅಂತ ಇರಬಾರ್ದು. ಈ ಥರದ ಒಂದು ಪ್ರಿಸರ್ವೇಷನ್ ನಮ್ಮಲ್ಲಿ ಬಹಳ ಚೆನ್ನಾಗಿರುವಂಥದ್ದು ಇತ್ತು. ನಮ್ಮ ಪರಂಪರೆಯಲ್ಲಿ ಸೃಷ್ಟಿ ಬಗ್ಗೆ ಏನಿದೆ, ಪರಿಸರದ ಬಗ್ಗೆ ಏನಿದೆ, ಆ ದೃಷ್ಟಿಕೋನ ಏನಿದೆ ಅನ್ನೋದಕ್ಕಾಗಿ ವಿಶೇಷವಾಗಿ ಯಾವತ್ ಭೂಮಂಡಲಂ ಧತ್ತೆ ಸಮೃಗವನ ಕಾನನಂ ತಾವತ್ತಿಷ್ಠತಿ ಮೇದಿನ್ಯಾಂ ಸಂತತಿ ಪುತ್ರ ಪೌತ್ರಿಕೆ ಅಂತ ಒಂದಿದೆ. ಅಂದರೆ ಯಾವ ಭೂಮಂಡಲದಲ್ಲಿ ಮೃಗ, ವನ, ಕಾನನಗಳು ಸಮೃದ್ಧವಾಗಿ ಇರುತ್ತವೋ ಆ ಭೂಮಿಯಲ್ಲಿ ಸಂತತಿ, ಪುತ್ರ, ಪೌತ್ರಾದಿ ಎಲ್ಲವೂ ತುಂಬ ಚೆನ್ನಾಗಿಯೇ ನಡೀತಾ ಇರುತ್ತೆ. ಅದನ್ನು ಹಾಗಾಗಿ ನಾವು ಮೃಗ, ವನ, ಕಾನನ ಇದರ ರಕ್ಷಣೆ ಆಗಬೇಕು. ಅದು ಕಮ್ಮಾರ ಇರ್ಬೋದು, ಚಮ್ಮಾರ ಇರ್ಬೋದು, ಬಡಗಿ ಇರ್ಬೋದು, ಇವೆಲ್ಲರೂ ಒಂದಕ್ಕೊಂದು ಪೂರಕ ಆಗಿದ್ದ ಕಾರಣಕ್ಕಾಗಿ ಭೂಮಿ ಬಗ್ಗೆ ಪ್ರತಿಯೊಬ್ಬರಿಗೂ ಆಗ್ರಹ ಇತ್ತು. ಆಗ ಒಂದು ನೇಗಿಲು ಮಾಡಬೇಕಾದ್ರೆ ಆ ನೇಗಿಲು ಎಷ್ಟು ಆಳಕ್ಕೆ ಹೋಗಬೇಕು, 3-4 ಇಂಚು, ಅದಕ್ಕಿಂತ ಕೆಳಗದು ಹೋಗಬಾರ್ದು. ಆಗ ಕೆಳಗಿರುವಂಥ ಫಲವತ್ತಾಗಿರುವಂಥ ಭೂಮಿ ಮೇಲೆ ಬರುತ್ತೆ, ಅದು ಬಹಳ ಫಲವತ್ತಾಗಿರುತ್ತೆ. ಯಾಕೆಂದರೆ ಅಲ್ಲಿ ಎರೆಹುಳು ಇರ್ಬೋದು, ಇನ್ಯಾವುದೋ ಕೀಟ ಇರ್ಬೋದು, ಅದರ ಮೊಟ್ಟೆ ಇರ್ಬೋದು, ಅದು ನಮಗೆ
ಫರ್ಟಿಲೈಸರ್ ಆಗಿ ಸಿಗ್ತಾ ಇತ್ತದು. ಅದಕ್ಕಿಂತ ಹೆಚ್ಚು ಹೋದರೆ ಮತ್ತು ಬೇರೆ ರೀತಿಯ ಮಣ್ಣು ಬರುತ್ತೆ. ಟ್ರ್ಯಾಕ್ಟ್ರಲ್ಲಿ 10-12 ಅಂಗುಲ ಹೋಗುತ್ತೆ, ಇಂಚಸ್ ಕೆಳಗೆ ಹೋಗುತ್ತೆ. ಹಾಗಾಗಿ ನೇಗಿಲಿಗೆ ಎಷ್ಟು ಪ್ರಶಸ್ತಿ ಇತ್ತು, ಆ ಸಗಣಿ ಗೊಬ್ಬರಕ್ಕೆ ಎಷ್ಟು ಪ್ರಾಶಸ್ತ್ಯ ಇತ್ತಾಗ. ಅದು ಹಾಕಿದಾಗ ಭೂಮಿಯಲ್ಲಿ ಎರೆಹುಳು ತಕ್ಷಣಕ್ಕೆ ಬರುವಂಥದ್ದಾಗ್ತಿತ್ತು. ನಾವು ಯಾವಾಗ ಅಲ್ಲಿಂದ ರೀಪ್ಲೇಸ್ ಆದವೋ ಈಗ ಅದು ಕ್ರಾಪ್ ಒಂದು ಟೈಮಿಗೆ ಈಲ್ಡ್ ಚೆನ್ನಾಗಿ ಬರ್ಬೋದು, ಆದರೆ ನಿರಂತರವಾಗಿ ಅದು ಬಂಜರಾಗಲಿಕ್ಕೆ ಪ್ರಾರಂಭ ಆಗಿರುವಂಥದ್ದನ್ನು ಗಮನಿಸ್ತೀವಿ. ಅದಕ್ಕಾಗಿ ಭೂಮಿಯ ಸಂರಕ್ಷಣೆ ಏನು? ಮಹಾಭಾರತದ ಆದಿಪರ್ವದಲ್ಲಿ ಇದಿದೆ, ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ. ಅಂದರೆ ವಿಲಾಸಿ ಬದುಕಿನಿಂದ ನಮ್ಮ ಬಯಕೆಗಳ ಹಸಿವು ಇನ್ನಷ್ಟು ಹೆಚ್ಚಾಗುತ್ತೆ. ಅಗ್ನಿಯನ್ನು ಆರಿಸ್ಲಿಕ್ಕೆ ನಾವು ತುಪ್ಪ ಹಾಕಲಿಕ್ಕೆ ಆಗೋದಿಲ್ಲ, ಅದು ಮತ್ತು ಇನ್ನಷ್ಟು ಅದರ ತೀಕ್ಷ್ಣತೆ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಇನ್ನೊಂದು ಹೇಳ್ತಾರೆ, ತೃಷ್ಣ ನ ಜೀರ್ಣ ವಯಮೇವ ಜೀರ್ಣ. ಅಂದರೆ ನಾವು ಜೀರ್ಣ ಆದರೂ ಕೂಡ ನಮ್ಮ ಬಯಕೆಗಳು ಜೀರ್ಣ ಸಮಾಪ್ತಿ ಆಗೋದೇ ಇಲ್ಲ ಅಂಥದ್ದು. ಅಂದರೆ ಮನುಷ್ಯನ ಗ್ರೀಡ್ ಅದು ಕಮ್ಮಿ ಆಗೋದಿಲ್ಲ. ಅದನ್ನು ಕಂಟ್ರೋಲ್ ಮಾಡಿಕೊಂಡಾಗ ಮಾತ್ರ ನಮಗೆ ಪ್ರಕೃತಿಯ ಸಂರಕ್ಷಣೆ ಹೇಗೆ ಮನಸ್ಸಿಗೆ ಬರಬೇಕು ಅನ್ನುವಂಥದ್ದನ್ನು ಮಹಾಭಾರತದ ಆದಿಪರ್ವದಲ್ಲಿ, ಹಾಗೆಯೇ ಶಾಂತಿ ಪರ್ವದಲ್ಲಿದೆ. ಚೋಷಣ ಕ್ರಿಯೆ ಅನ್ನುವಂಥದ್ದು ನಮ್ಮದು ಪರಾಶರ ಮುನಿಗಳು ಒಂದು ಗಿಡಗಳು ಹೇಗೆ ಬದುಕಬೇಕು ಅದನ್ನು ಸಕ್ಷನ್ ಥಿಯರಿ ಅಂಥೇಳಿ ಇತ್ತೀಚೆಗೆ ಡಿಕ್ಸನ್ ಆ್ಯಂಡ್ ಜಾಲಿ ಅವರದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮಹಾಭಾರತ ಶಾಂತಿ ಪರ್ವದಲ್ಲಿ ಅಲ್ಲಿ ಅದು ಚೋಷಣ ಕ್ರಿಯೆ ಅಂತಿದೆ. ಹೇಗೆ ಸಸ್ಯಗಳು ಬದುಕಬೇಕಾದ್ರೆ ಸಕ್ಷನ್ ಕ್ರಿಯೆಯನ್ನು ಹೇಗೆ ಮಾಡುತ್ತೆ ಇದೆಲ್ಲ ವಿವರಿಸುತ್ತೆ. ಅದರ ಸಂರಕ್ಷಣೆ ದೃಷ್ಟಿಯಿಂದ ನಮ್ಮ ಪ್ರಯತ್ನಗಳೇನಾಗಬೇಕು. ಮದ್ಭಾಗವತದಲ್ಲಿ ಅವರು ತಂದಿರುವಂಥದ್ದು, ಹೊಟ್ಟೆಗೆ ಹಿಡಿಯುವಷ್ಟೇ ತಿನ್ನಬೇಕು, ಹೆಚ್ಚಾದರೆ ನೀನು ದಂಡನೆಗೆ ಪಾತ್ರ ಆಗ್ತೀಯಾ. ಅಂದರೆ ಮನುಷ್ಯ ತಿನ್ನಬೇಕಾದ್ರೆ ಕಮ್ಮಿನೇ ತಿನ್ನಬೇಕು. ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿದ್ರೆ ಹೊಟ್ಟೆಗೆ ಬೇಕಾದಷ್ಟು ಮಾತ್ರ, ಅದಕ್ಕಿಂತ ಹೆಚ್ಚಾದರೆ ಯು ಆರ್ ಪನಿಷಬಲ್. ಹಾಗಾಗಿ ಪನಿಷ್ಮೆಂಟ್ ಕೊಡ್ಕೋಬೇಡ. ಮಹಾತ್ಮ ಗಾಂಧಿನೂ ಹೇಳಿದರು, ನೇಚರ್ ಹ್ಯಾಸ್ ಗಿವನ್ ಅಸ್ ಸಫಿಷಿಯೆಂಟ್ ಟು ಫುಲ್ಫಿಲ್ ಅವರ್ ನೀಡ್ಸ್ ಅಂಥೇಳಿ, ಬಟ್ ನಾಟ್ ಗ್ರೀಡ್. ಮನುಷ್ಯ ಯಾವಾಗ ಗ್ರೀಡ್ಗೆ ಹೋದ, ಹೆಚ್ಚೆಚ್ಚಾದಾಗ ಎಲ್ಲವೂ ತನಗೆ ಬೇಕು ಅಂತ ಅನ್ಲಿಕ್ಕೆ ಪ್ರಾರಂಭ ಆಯಿತು. ಭಗವದ್ಗೀತೆ ಅದು ಹೇಳುತ್ತೆ, ಅದು ಧರ್ಮ ವಿರುದ್ಧೋ ಭೂತೇಶು ಕಾಮೋಷ್ಮಿ ಭರತರ್ಷಭಃ. ಅಂದರೆ ಶರೀರದ ಅವಶ್ಯಕತೆ ಪೂರೈಸಲು ಕಾಮಪುರುಷಾರ್ಥದ ಅನುಮತಿ ನೀಡಿದೆ. ಅಂದರೆ ಅವಶ್ಯಕತೆ ಪೂರೈಸಲಿಕ್ಕೆ ಮಾತ್ರ ನಿಮಗೆ ಪುರುಷಾರ್ಥದಲ್ಲಿ ಅರ್ಥಕಾಮದಲ್ಲಿ ಏನಿದೆ ನೀವು ಅದನ್ನು ಬಳಕೆ ಮಾಡಲಿಕ್ಕೆ ಪರ್ಮಿಷನ್ ಇದೆ, ನಾಟ್ ಬಿಯಾಂಡ್ ದ್ಯಾಟ್. ಹಾಗಾಗಿ ನೀವು ಉಪಭೋಗಕ್ಕಾಗಿ ಅದನ್ನು ಉಪಯೋಗ ಮಾಡುವಾಗಿಲ್ಲ. ಪಂಚತಂತ್ರದಲ್ಲೂ ಅದೇ ರೀತಿಯಲ್ಲಿ ಉದ್ಯೋಗಿನ ಪುರುಷ ಸಿಂಹಮುಪೈ ಲಕ್ಷ್ಮೀಂ. ಅಂದರೆ ಅರ್ಥ ಪುರುಷಾರ್ಥ ಕೂಡ ಅದು ಎಷ್ಟು ಬೇಕು ಅಷ್ಟಕ್ಕೇ, ಆದರೆ ಉಪಭೋಗಕ್ಕಾಗಿ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಅರ್ಥ ಮತ್ತು ಕಾಮಗಳು ಇವು ಧರ್ಮದ ಆಧಾರದಲ್ಲಿ ಅರ್ಥ ಸಂಸ್ಕೃತಿ ಮತ್ತು ಕಾಮ ಸಂಸ್ಕೃತಿ ಅದನ್ನು ಮೀರಲೇಬಾರದು ಅನ್ನುವಂಥ ಎಲ್ಲ ನಮ್ಮ ಪರಂಪರೆಗಳಲ್ಲಿ ಮಹಾಭಾರತ, ಭಾಗವತ, ಭಗವದ್ಗೀತೆ, ಪಂಚತಂತ್ರ ಇದೆಲ್ಲವೂ ಹೇಳಿರೋದ್ರಿಂದ, ಇನ್ಕ್ಲೂಡಿಂಗ್ ಲೈಫ್ ಸೈಕಲ್ ಇದು ಭಗವದ್ಗೀತೆಯಲ್ಲಿದೆ. ಜೀವನ ಚಕ್ರ ಅಂದರೆ ನಾವು ಲೈಫ್ ಸೈಕಲ್ ಅಂದರೆ ಯಾವುದೊಂದು ಕೀಟದ ಲೈಫ್ ಸೈಕಲನ್ನು ಓದ್ತೀವಿ ನಾವು. ಅದು ಕೀಟಕ್ಕೆ ಮೂಲ ಎಲ್ಲಿ, ಮೊಟ್ಟೆ ಎಲ್ಲಿಂದ ಬರುತ್ತೆ, ಹೇಗೆ ಬೆಳೀತದೆ, ಯಾವ ಇನ್ನೊಂದು ಜೀವದಲ್ಲಿ ಅದು ಮರಿ ಮಾಡುತ್ತೆ ಮತ್ತು ವಾಪಸ್ ಹೇಗೆ ಹೋಗುತ್ತೆ, ಅದನ್ನಷ್ಟೇ ಲೈಫ್ ಸೈಕಲ್ ನಮ್ಗೆ ಗೊತ್ತು. ಆದರೆ ಜೀವನ ಕ್ರಮದ ಲೈಫ್ ಸೈಕಲಿಗೆ ಸಂಬಂಧಪಟ್ಟ ಹಾಗೆ ಭಗವದ್ಗೀತೆಯಲ್ಲಿರುವಂಥ ಶ್ಲೋಕ ಏನು ಅಂತ ಹೇಳಿದ್ರೆ, ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಾಯತೀಹ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥಸ ಜೀವತಿ. ಅಂದರೆ ಜೀವನ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಈ ಸೈಕಲ್ ಏನಿದೆ ಪ್ರಕೃತಿಯಲ್ಲಿರುವಂಥ ಚಕ್ರ, ಆ ಚಕ್ರ ಅಂತಲೇ ಅಲ್ಲಿ ಉಪಯೋಗ ಮಾಡಿದರೆ ದಟ್ ಇಸ್ ನಥಿಂಗ್ ಬಟ್ ದ ಲೈಫ್ ಸೈಕಲ್. ಅಂದರೆ ಹೀಗೆ ಇವೆಲ್ಲವೂ ನಮ್ಮ ಪರಂಪರೆಯಲ್ಲಿ ಉಪಾಸನಾ ಪದ್ಧತಿಯಲ್ಲಿ ಬಹಳ ಚೆನ್ನಾಗಿ ವಿವರಿಸಲ್ಪಟ್ಟಿರುವಂಥದ್ದು ಇರ್ಬೋದು. ಹಾಗೆ ನಾವೇನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೂ ಕೂಡ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯು, ಇಷ್ಟು ಪುರೋಹಿತರು ಅರ್ಚಕರು ಕೂಡ ಸಾವಿರಾರು ವರ್ಷಗಳಿಂದ ಬಂದಿರೋದು ಈಗಲೂ ಹೇಳ್ತಾರೆ. ಅಲ್ಲಿ ಪಶುಗಳಿಗೂ ಸ್ಥಾನ ಇದೆ, ಅಲ್ಲಿ ಧಾನ್ಯಗಳಿಗೂ ಸ್ಥಾನ ಇದೆ. ಮನುಷ್ಯ ಮಾತ್ರ ಅಲ್ಲ, ನಾವೆಲ್ಲರೂ ಶತಾಯುಗಳಾಗಬೇಕಾದ್ರೆ ಇದು ಒಂದಕ್ಕೊಂದು ಪೂರಕ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಗಮನಕ್ಕೆ ತಂದಿದ್ದಾರೆ. ಮನಸ್ಸಿನ ಸಮೃದ್ಧಿ ಹೇಗಿರಬೇಕು ಅಂತ ಹೇಳಿದರೆ ಅದನ್ನು ಲಕ್ಷ್ಮಿಯ ರೂಪದಲ್ಲಿ ನೋಡಿರುವಂಥದ್ದಾಗಿದೆ. ಮನಸ್ಸಂದರೆ ಕೇವಲ ನನಗೆ ಬೇಕಾದ್ದನ್ನು ಮಾತ್ರ ಅಲ್ಲ, ಅದಕ್ಕೊಂದು ಲಕ್ಷ್ಮಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ನ ಕ್ರೋಧೋ ನ ಚ ಮಾತ್ಸರ್ಯೋ ನ ಲೋಭೋ ನ ಶುಭಾಮತಿ. ಅಂದರೆ ಆ ಮತಿಯಲ್ಲಿ ಯಾವುದೇ ಥರದ ಕ್ರೋಧ, ಮಾತ್ಸರ್ಯ, ಲೋಭ
ಇದು ಇರದೇ ಇದ್ದಾಗ ನಾನು ಪ್ರಕೃತಿಗೆ ಪೂರಕವಾಗಿ ಜೀವನ ಆಗುವಂಥದ್ದಾಗುತ್ತೆ. ನಿಜ, ಅಭಿವೃದ್ಧಿಗೆ ವಿರೋಧಿಗಳಾಗಬೇಕಾ? ಅಭಿವೃದ್ಧಿ ಎಷ್ಟು ಬೇಕು? ಅಥವಾ ಹಿಂದಿನ ಕಾಡು ಜನಾಂಗ ಥರನೇ ಬದುಕಬೇಕಾ? ಅಲ್ಲ, ನಾಗರಿಕತೆಯೂ ಬೇಕು. ಆದರೆ ಕೇವಲ ಪುರಾತನ ಅಂಥೇಳಿ ಹಿಂದೆ ಇರೋದಲ್ಲ. ಇದರೆರಡರ ಮಧ್ಯ ಭಾರತದೊಂದು ಜೀವನ ಶೈಲಿ ಏನಿದೆ, ಭಾರತ ಒಂದು ವೇ ಇದೆ, ಭಾರತ ಒಂದು ಜೀವನ ಕ್ರಮ. ಈ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡಲಿಕ್ಕಾಗುತ್ತೆ. ಆ ಜೀವನ ಕ್ರಮವನ್ನು ಸತತವಾಗಿ ನಮಗೆ ನೆನಪು ಮಾಡ್ತಾನೇ ಇರ್ತಾರೆ. ಉದಾಹರಣೆಗೆ ನಾವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿನ ಅರ್ಚಕರು ನಮ್ಮ ಹತ್ರ ಸಂಕಲ್ಪವನ್ನು ಮಾಡ್ಕೊಳ್ತಾರೆ. ಸಂಕಲ್ಪವನ್ನು ಮಾಡಿದ ಮೇಲೆ ಅವರು ದೇವರನ್ನು ನೋಡ್ತಾ ಅವ್ರ ಮಂತ್ರವನ್ನು ಹೇಳ್ತಾರೆ. ಅಸ್ಮಾಕಂ ಸಕುಟುಂಬಾನಾಂ ಸಪರಿವಾರಾಣಂ ದ್ವಿಪದ ಚತುಷ್ಪದ ಸಹಿತಾನಾಂ ಕ್ಷೇಮ ಸ್ಥೈರ್ಯ ಆಯುರಾರೋಗ್ಯ ಐಶ್ವರ್ಯ ವೃದ್ಧ್ಯರ್ಥಂ. ಅಂದರೆ ಅಲ್ಲಿ ನಿಂತು ನಮಗೆ ಏನು ಬೇಕು ಅಂತ ಕೇಳಿದ್ರು ಅವರು ಹೇಳಿರೋದು ಏನಂತ ಹೇಳಿದ್ರೆ, ನಿಮಗೊಬ್ಬನಿಗೆ ಅಂತ ಹೇಳಲಿಲ್ಲ, ನಾನು ಒಬ್ಬನೇ ಕೇಳಿದ್ರು ಕೂಡ ನಿಮ್ಮ ಪೂರ್ಣ ಕುಟುಂಬಕ್ಕೆ, ಎಲ್ಲ ಪರಿವಾರಗಳಿಗೆ, ದ್ವಿಪದ 2 ಕಾಲಿದ್ದಿರ್ಬೋದು, ಚತುಷ್ಪದ ಸಹಿತಾನಾಂ, ಇನ್ನೆಲ್ಲ ಎಷ್ಟೇ ಪಾದಗಳಿದ್ರು ಅವರಿಗೆಲ್ಲರೂ ಕ್ಷೇಮ ಸ್ಥೈರ್ಯ ಆಯುರಾರೋಗ್ಯ ಐಶ್ವರ್ಯ ಎಲ್ಲದಕ್ಕೂ ಸಿಗಬೇಕು ಅನ್ನುವಂಥ ಸಂಕಲ್ಪವನ್ನು ಪ್ರಾರಂಭ ಮಾಡಿದರೆ ಕೊನೆಗೆ ಪೂಜೆ ಆಗಬೇಕಾದ್ರೆ ಅವ್ರು ಮತ್ತೆ ಹೇಳ್ತಾರೆ. ನಾವು ಅದನ್ನು ಕೇಳೇ ಇರ್ತೀವಿ. ನಾವು ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಅಂದರೆ ಕಾಲಕ್ಕೆ ಮಳೆ ಬೀಳಲೇಬೇಕು. ಪೃಥಿವೀ ಸಸ್ಯಶಾಲಿನಿ, ಪೃಥ್ವಿ ಆ ಥರದಕ್ಕೆ ಆ ಸಸ್ಯಶಾಲಿನಿ ಆಗಬೇಕು. ದೇಶೋಯಂ ಕ್ಷೋಭರಹಿತ, ಯಾವುದೇ ರೀತಿಯ ಕ್ಷೋಭೆಗಳು ಇರಲೇಬಾರದು. ಅಂದರೆ ನಿತ್ಯ ಪ್ರಾರ್ಥನೆ ಇದು. ನಮ್ಮ ದೇಶದಲ್ಲಿ ಭೂಮಿ ಬಗ್ಗೆ ನಾವು ಕೇಳಿ ಹೇಳ್ತೀವಿ. ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಭೂಮಿಗೆ ನಮಸ್ಕಾರ ಮಾಡೇ ಮಾಡ್ತಾರೆ. ಆಟ ಆಡಬೇಕಾದ್ರೆ ನಮಸ್ಕಾರ ಮಾಡ್ತಾರೆ. ಒಂದು ಬೀಜ ಹಾಕಬೇಕಾದ್ರೆ ನಮಸ್ಕಾರ ಮಾಡುವಂತಿರ್ಬೋದು. ದೇವಸ್ಥಾನದಲ್ಲಿ ಅತಿ ಶ್ರೀಮಂತರು ಕೇವಲ ಪೂಜೆಗಾಗಿ ಬಂದವಂಥವರು ಕೂಡ ಹೇಳೋದು ಇದೇನೆ, ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ. ಅಂದರೆ ಈ ಮಂತ್ರದ ಒಂದು ಪರಿಣಾಮವಾಗಿ ಅಥವಾ ಸಂಕಲ್ಪದ ಪರಿಣಾಮವಾಗಿ ಈ ಪೃಥ್ವಿ ನಮಗೆಲ್ಲವನ್ನು ಕೊಟ್ಟಿದೆ. ಪೃಥ್ವಿಯ ಶೋಷಣೆ ಆಗಬಾರ್ದು, ಪೃಥ್ವಿಯ ಪೋಷಣೆ ಅನ್ನುವ ದೃಷ್ಟಿಯಿಂದ ನಾವು ಏನೇನು ಮಾಡಬೇಕು, ನಮಗೆ ಪೂರಕವಾಗಿ ಬದುಕ್ತಾ ಇದ್ದೀವ. ಭೂಮಿ ಅಂದ್ರೇ ನಮಗೆ ತಾಯಿ, ನನ್ನ ಸಹೋದರನಂಥ ಭಾವನೆ ಅನೇಕ ಭಾಗಗಳಿದೆ. ಭೂಮಿನ ಅಲಂಕಾರ ಮಾಡ್ತಾರೆ, ಭೂಮಿಗೆ 3 ದಿನ ರಜೆ ಕೊಡುವಂಥ ವ್ಯವಸ್ಥೆಗಳು ಇದೆ, ಫಲವತ್ತಾದಾಗ ಅದಕ್ಕೆ ಪೂಜೆ ಮಾಡುವಂಥದ್ದಿದೆ. ಹೇಗೆ ಹೆಣ್ಣು ಮಕ್ಕಳಿಗೆ ಪೂಜೆಗಳನ್ನು ಮಾಡ್ತಾರೋ ಅದೇ ರೀತಿ ಭೂಮಿ ಪೂಜೆಯನ್ನು ಮಾಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿರೋದ್ರಿಂದನೇ ನಾವು ಈ ಭೂಮಿಯ ರಕ್ಷಣೆಗಾಗಿ ಮಾಡಬೇಕಾಗಿರುವಂಥದ್ದು ಏನೇನು ಮಾಡ್ಬೋದು, ನಾವೇನೇನು ಮಾಡ್ತಾಯಿದ್ದೀವಿ, ಏನು ತಪ್ಪುಗಳಾಗ್ತಾಯಿದೆ, ಇದಾಗದಿರುವ ರೀತಿಯಲ್ಲಿ ನಮ್ಮ ಪ್ರಯತ್ನಗಳೇನು ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು 4-6 ಅಂಶಗಳು ನಾವು ಈಗಾಗಲೇ ಯೋಚನೆ ಮಾಡಿರುವಂಥದ್ದನ್ನು ಗಮನಕ್ಕೆ ತರ್ತೀನಿ. ನಾವು ಪಂಚಪರಿವರ್ತನೆ ಆಧಾರದಲ್ಲಿ 5 ವಿಷಯ ಹೇಳ್ತೀವಿ ನಾವು. ಅದರಲ್ಲಿ ಒಂದು ಪರಿಸರ ಸಂರಕ್ಷಣೆ ಅಂತಿದೆ. ನಾವೇ ಯೋಚನೆ ಮಾಡಬೇಕು, ನಾನು ಎಷ್ಟರ ಮಟ್ಟಿಗೆ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಅನ್ನೋದೇನಾದರೂ ಯೋಚನೆ ಮಾಡಿದರೆ ನಮಗೆ ಉತ್ತರ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸಮಾಜದಲ್ಲಿ ಹಾಳಾಗಿದೆ. ಭಾರತವನ್ನು ಗೌರವ ಕೊಟ್ಟಿರೋದು ಯಾಕಂತ ಹೇಳಿದ್ರೆ ನೀವೆಲ್ಲದರ ಬಗ್ಗೆ ಕೃತಜ್ಞತೆ ಭಾವನೆ ಇದೆ. ಆದರೆ ಹೊರದೇಶದವರು ಬಂದು ನೋಡಿದರೆ ಭಾರತ ಹೇಗಿದೆ ಅಂತ ಕೇಳಿದರೆ, ಭಾರತ ಇನ್ನೂ ಒಂದು 10 ವರ್ಷದಿಂದವರು ಇನ್ನೂ ಕೊಳಕಾಗಿತ್ತು. ಈಗ ಸ್ವಲ್ಪ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಗಿದೆ. ನಮ್ಮ ದೇಶದವರೇ ಸಿಂಗಾಪುರಕ್ಕೆ ಹೋದರೆ ಭಾಳ ಹೊಗಳಿ ಬರ್ತಾರಂತೆ, ಏನು ಕ್ಲೀನ್ ಸಿಟಿ, ಎಷ್ಟು ಚೆನ್ನಾಗಿದೆ. ಏರ್ಪೋರ್ಟಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕ್ಲೀನ್ ಇರುತ್ತೋ ಊರು ಅಷ್ಟೇ ಕ್ಲೀನಾಗಿರುತ್ತೆ. ಅಲ್ಲಿ ನೀವು ಗಲೀಜು ಮಾಡಿದ್ರೆ ನಾವೇನು ಮಾಡಲಿಕ್ಕೆ ಬಿಡೋದಿಲ್ಲ, ಯಾಕಂದರೆ ಪನಿಷ್ಮೆಂಟ್ ಮಾಡ್ತಾರೆ. ಅದೇ ವ್ಯಕ್ತಿ ಭಾರತಕ್ಕೆ ಬಂದ ತಕ್ಷಣ ಏರ್ಪೋರ್ಟಿಂದ ಇಳಿದ ಕೂಡಲೇ ಗಲೀಜು ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಆದರೆ ಭಾರತಕ್ಕೆ ಹಾನಿ ಮಾಡಬೇಕಾದ್ರೆ ಕಾರಣ ಯಾರು ಅಂತ ಹೇಳಿದ್ರೆ ಮತ್ತು ನಾವೇನೆ. ಹಾಗೆ ನಮ್ಮ ಪರಿವರ್ತನೆಗಳು ಎಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಆಗ್ರಹ ಮಾಡ್ತಾ ಇರುವಂಥ ಪರಿಸರ ಜಾಗೃತಿ ದೃಷ್ಟಿಯಿಂದ ಪ್ಲಾಸ್ಟಿಕ್, ಪೇಡ್ ಮತ್ತು ಪಾನಿ, ಇದು 3 ಅನೇಕ ವರ್ಷಗಳಿಂದ ಒತ್ತು ಕೊಡ್ತಾ ಇದೆ. ಇದು 2ಕ್ಕೆ ಇನ್ನು ಪೂರಕವಾಗಿ ಯಾವುದು ಅಂತ ಹೇಳಿದ್ರೆ, ಒಂದು ನಮ್ಮ ಎನರ್ಜಿ, ಶಕ್ತಿಯ ಮೂಲಗಳು. ಉಪಯೋಗಿಸಿದಷ್ಟು ನಾಶ ಆಗದಿರುವಂಥ ಶಕ್ತಿ ಅಂತ ಹೇಳಿದರೆ ಅದು ಗಾಳಿ ಇದೆ, ಸೂರ್ಯನ ಶಕ್ತಿ ಇದೆ. ಈ ಥರ ಶಕ್ತಿಗಳ ದೃಷ್ಟಿಯಿಂದ ಬಳಕೆ ಮಾಡಲಿಕ್ಕಾಗಿ ನಮ್ಮ ಈ ಎಕ್ಸಾಸ್ಟ್ ಆಗುವಂಥ ಶಕ್ತಿಯ ಮೇಲೆ ಎಷ್ಟು ನಿರ್ಭರರಾಗಿದ್ದೀವಿ. ಇದು ಇನ್ನೊಂದು ಬಯೋಡೈವರ್ಸಿಟಿ. ಪ್ಲಾಸ್ಟಿಕ್, ಪಾನಿ, ಪೇಡ್ ಅಲ್ಲದೆ ಈ ಜೀವ ವೈವಿಧ್ಯದ ಬಗ್ಗೆ ನಮ್ಮ ಪಾತ್ರ ಏನಿದೆ, ಈ ದೃಷ್ಟಿಯಿಂದ ನಾವು ಗಮನಿಸಿದರೆ ನಾವು ಉಳಿದ ಯಾವುದೋ ಋಣ ತೀರಿಸ್ತೀವೋ ಬಿಡ್ತೀವೋ. ನಮ್ಮ ಜೀವನದಲ್ಲಿ ಈ ಒಂದು 4-6 ಹಂತಗಳು. ಮೊದಲನೇದಾಗಿ ಪ್ಲಾಸ್ಟಿಕ್. ಇದೆಷ್ಟರ ಮಟ್ಟಿಗೆ ಹಾನಿ ಇದೆ ಇದು ನಾವೇನಾದರೂ ಯೋಚನೆ ಮಾಡಿದ್ದೀವ? ಪ್ಲಾಸ್ಟಿಕ್ಕನ್ನು ಭೂಮಿಗೆ ಹಾಕಿದರೆ ಅದು ಕೊಳೆಯುವಂಥ ವಸ್ತು ಅಲ್ಲವೇ ಅಲ್ಲ.
ಪ್ಲಾಸ್ಟಿಕ್ ಎಲ್ಲಿಂದನೇ ಬಂತು, ಅದನ್ನು ತಯಾರು ಮಾಡೋರನ್ನ ಬ್ಯಾನ್ ಮಾಡ್ಬೋದಾ? ಮಾಡಬೇಕು, ಅದು ಎರಡನೇ ಭಾಗ. ಆದರೆ ನಾನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಉಪಯೋಗ ಮಾಡೋದೇ ಇಲ್ಲ. ಆ ಥರ ಸಂಕಲ್ಪ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನೋ ಕ್ಯಾರಿ ಬ್ಯಾಗ್, ಆಲ್ವೇಸ್ ಕ್ಯಾರಿ ಎ ಬ್ಯಾಗ್ ವಿತ್ ಯು. ಇದು ನಮ್ಮ ಜೀವನ ಮಂತ್ರ ಆಗ್ಬೋದಾ? ಇಷ್ಟು ಕಡೆಗಳಲ್ಲಿ ಬ್ಯಾಗ್ಗಳನ್ನು ಕೊಡುವಂಥ ವ್ಯವಸ್ಥೆಗಳಾಗುತ್ತೆ. ನಮ್ಮ ಮನೇಲಿ ನಿಶ್ಚಯ ಮಾಡ್ತೀವಿ, ನಾನು ಕ್ಯಾರಿ ಬ್ಯಾಗಿಂದ ತರೋದೇ ಇಲ್ಲ ಅಂಗಡಿಯಿಂದ. ಆಲ್ವೇಸ್ ಐ ವಿಲ್ ಕ್ಯಾರಿ ಎ ಬ್ಯಾಗ್. ಅಂದರೆ ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗೋದಲ್ಲ, ಐ ವಿಲ್ ಕ್ಯಾರಿ ಎ ಕಾಟನ್ ಬ್ಯಾಗ್. ಆ ಥರದನ್ನು ಪ್ರಯತ್ನ ಮಾಡಲಿಕ್ಕೆ ನಮಗಾಗುತ್ತಾ? ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬರುತ್ತೆ. ಶ್ಯಾಂಪು ಸ್ಯಾಚೆಟಲ್ಲಿ ಬರುತ್ತೆ, ಇನ್ನೊಂದು ಚಾಕ್ಲೇಟಲ್ಲಿ ಬರುತ್ತೆ, ಸಣ್ಣ ಬಹಳ ತಿನ್ನಾಗಿರುವಂಥ ಅದರಲ್ಲಿ ಬರುತ್ತೆ, ಅದು ಕೆಲವು ತಿಂಡಿ ತಿನಿಸುಗಳಲ್ಲಿ ಬರುತ್ತೆ. ಒಂದು ವೇಳೆ ಆ ಥರ ಬಂತು, ನಾನಾಗಿ ತಂದಿರೋದಲ್ಲ, ಅದು ಬಂದಿದೆ, ಅದನ್ನು ನಾನು ಡಿಸ್ಪೋಸ್ ಮಾಡಲಿಕ್ಕೆ ನನ್ನಲ್ಲಿ ಏನು ಪ್ರಯತ್ನ ಇದೆ? ಅದಕ್ಕಾಗಿ ಇಕೋ ಬ್ರಿಕ್ ಅನ್ನೋಂಥ ನಾನು ಯಾವತ್ತಾದರೂ ಪ್ರಯತ್ನ ಮಾಡಿದ್ದೀನ? ಈ ಥರ ಪ್ಲ್ಯಾಸ್ಟಿಕ್ಕನ್ನು ಇನ್ನೊಂದು ಬಾಟ್ಲಲ್ಲೇ, ನಮಗೆ ಬರುವಂಥ ಪ್ಲ್ಯಾಸ್ಟಿಕ್ ಬಾಟ್ಲು ಒಳಗಡೆ ತುಂಬಿಸಿದರೆ ದ್ಯಾಟ್ ಬಿಕಮ್ಸ್ ಎ ಸ್ಟ್ರಾಂಗ್ ಬ್ರಿಕ್. ಅದನ್ನೇನಾದರೂ ನಾವು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವ? ಸ್ಟೀಲ್ ಬ್ಯಾಂಕ್ ಬಗ್ಗೆ ನಾವೇನಾದರೂ ಯೋಚನೆ ಮಾಡಿದ್ದೀವ? ತುಂಬ ಕಡೆಗಳಲ್ಲಿ ಪ್ಲ್ಯಾಸ್ಟಿಕ್ ರಹಿತವಾಗಿರುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಪರಿಸರ ಪೂರಕವಾಗಿರುವಂಥ ಕಾರ್ಯಕ್ರಮ. ಅಲ್ಲಿ ಯಾವುದೇ ಪ್ಲ್ಯಾಸ್ಟಿಕ್ ಲೋಟಗಳು ಕೊಡಲ್ಲ, ಪೇಪರ್ ಲೋಟನ್ನು ಕೊಡಲ್ಲ, ಸ್ಟೀಲ್ ಲೋಟಗಳನ್ನೇ ಬಳಕೆ ಮಾಡ್ತೀವಿ. ಒಂದು ಕಾಲದಲ್ಲಿತ್ತು, ಅದು ಮತ್ತೆ ವಾಪಸ್ ಮರುಕಳಿಸಬೇಕು ಅಂಥೇಳಿ ಸ್ಟೀಲ್ ಬ್ಯಾಂಕ್ ವ್ಯವಸ್ಥೆ ತುಂಬ ಕಡೆಗಳಲ್ಲಿದೆ. ನಾವೇನಾದರೂ ಅದರಲ್ಲಿ ಸ್ವಲ್ಪ ಅದಕ್ಕೆ ವೇಗ ಕೊಡ್ಬೋದಾ? ಎಲ್ರಿಗೂ ಸ್ಟೀಲ್ ಬ್ಯಾಂಕ್ ಸಿಗೋ ಥರ ವ್ಯವಸ್ಥೆ ಮಾಡ್ಬೋದಾ? ಮದುವೆಗಳಲ್ಲಿ ಪ್ಲ್ಯಾಸ್ಟಿಕ್ ಮುಕ್ತವಾಗಿರುವಂಥ ಮದುವೆಗಳು ನಾವಿದ್ದ ಕಡೆಯಲ್ಲಿ ಕೆಲವ್ರನ್ನಾದರೂ ಪ್ರೋತ್ಸಾಹಿಸ್ಬೋದಾ? ಅಬ್ಬಬ್ಬ ಅಂದರೆ ಏನಾಗ್ಬೋದಾ? ಲೋಟ ತೊಳಿಲಿಕ್ಕೆ ಇಬ್ಬರು ಎಕ್ಸ್ಟ್ರಾ ಜನ ಬೇಕಾಗ್ಬೋದು ಅಷ್ಟೇ. ಅದು ಕೊಡುವಂಥ ಅನೇಕ NGOಗಳಿದೆ. ನೀವೆಲ್ಲವನ್ನು ತೊಗೊಂಡೋಗಿ ಹಾಗೇ ತಂದು ಕೊಡಿ, ಏನಾದರೂ ಕಳೆದೋದ್ರೆ ಮಾತ್ರ ಅದಕ್ಕೆ ದುಡ್ಡು ಕೊಡಿ ಅನ್ನುವಂಥ ವ್ಯವಸ್ಥೆಗಳಿದೆ. ನಾವ್ಯಾರಾದರೂ ಸೇರಿ ಆ ಥರದ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಪೇಪರ್ನ ಪ್ಲ್ಯಾಸ್ಟಿಕ್ನ ಯಾವುದೋ ಪ್ಲೇಟು ಇಲ್ಲ, ಏನೂ ಇಲ್ಲದ ರೀತಿಯಲ್ಲಿ ಸ್ಟೀಲ್ ಬ್ಯಾಂಕ್ ನಮ್ಮ ಸಾಧ್ಯ ಇದೆಯಾ? ಫ್ಲೆಕ್ಸ್ ಬ್ಯಾನರ್ಗಳನ್ನು ತುಂಬ ಕಾರ್ಯಕ್ರಮಗಳಿಗೆ ಬಳಕೆ ಮಾಡುವಂಥದ್ದಿದೆ. ಅದರ ಬದಲು ಅದು ಸುಲಭ ಆಗುತ್ತೆ, ಬೇಗ ಆಗುತ್ತೆ. ನಾವು ಅದರಿಂದ ಹಿಂದೆ ಸರಿಬೋದಾ? ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ ಬ್ಯಾನರ್ ನಾವು ಇನ್ನು ಮುಂದೆ ಉಪಯೋಗ ಮಾಡಲ್ಲ, ಹಾಕೋದೇ ಇಲ್ಲ. ಕಾಟನ್ ಬಟ್ಟೆ ಇದೆ, ಅದರ ಮೇಲೆ ಆರ್ಟ್ ಮಾಡ್ತಾರೆ, ಸ್ವಲ್ಪ ಸ್ಲೋ ಆಗ್ಬೋದು, ನೋಡಲಿಕ್ಕೆ ಚೆನ್ನಾಗಿ ಕಾಣದಿರ್ಬೋದು, ಪರವಾಗಿಲ್ಲ, ನಾವು ಅದನ್ನೇ ಉಪಯೋಗ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದಾ? ಪ್ಲಾಸ್ಟಿಕ್ ಫ್ರೀ ಪ್ರೋಗ್ರಾಮ್ ನಮ್ಮದು ನಿಶ್ಚಿತವಾಗಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದಾ? ಎಷ್ಟೇ ಆದರೂ ಕೂಡ ಥಿಕ್ ಪ್ಲಾಸ್ಟಿಕ್ ಇದ್ದು ಹಾಲಿನ ಕವರ್ಗಳು ಬಂದೇ ಬರುತ್ತೆ ಮನೆಗೆ. ಆಗ ಏನು ಮಾಡಬೇಕು ನಾವು? ಅಲ್ಲಿ ಏನಾದರೂ ಸಣ್ಣ ಒಂದು ಪರಿವರ್ತನೆ ತರ್ಬೋದಾ? ಅದನ್ನು ಯಾವತ್ತೂ ಕತ್ರಿಯಲ್ಲಿ ಅದರೊಂದು ಕಾರ್ನರನ್ನು ಕಟ್ ಮಾಡೋಂಥ ಅಭ್ಯಾಸ ಇದೆ. ಅದು ಮಾಡದೆ ಒಂದು ಬ್ಲೇಡಿಂದ ಒಂದು ಗೆರೆ ಎಳೆದರೆ ಅದು ಓಪನ್ ಆಗುತ್ತೆ. ನಮಗೆ ಉದ್ದೇಶ ಇರುವಂಥದ್ದು ಹಾಲು ತೆಗೆದ್ರೆ ಸಾಕು ಅಲ್ಲಿಂದ, ಕವರಿಂದ. ಆ ಟಿಪ್ ಕತ್ತರಿಸಿದ್ರೆ ತೆಗಿಬೇಕು ಅಂತೇನಿಲ್ಲ. ಎಷ್ಟೋ ಟನ್ ಗಟ್ಟಲೆ ಆ ಟಿಪ್ ಕತ್ತರಿಸಿರುವಂಥದ್ದು ಪ್ಲಾಸ್ಟಿಕ್ ಹಾಗೆ ಉಳಿತದೆ. ಅಷ್ಟಾದರೂ ನಾವು ಉಳಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದರೆ ಒಂದು ಸಣ್ಣ ಸ್ಲಿಟ್ ಮಾಡಿದರೆ ಸಾಕಾಗುತ್ತೆ. ಭೂಮಿಗೆ ನಾನು ಕಸ ಹಾಕೋದೇ ಇಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡಿಸ್ಬೋದಾ? ಸ್ವಚ್ಛ ಭಾರತ ಅಭಿಯಾನ ಬಂದಾಗ ಮೋದಿಯವರು ಕಸ ಗುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು, ತಮಾಷೆನೂ ಮಾಡಿದ್ರು ಅದನ್ನು. ಅವ್ರು ಯಾಕೆ ಗುಡಿಸ್ತಾರೆ ಅಂತ ಹೇಳಿದ್ರೆ ಪಬ್ಲಿಕ್ಗೆ ಅನ್ನಿಸ್ಬೇಕು, ಯಾವುದೇ ಸಂದರ್ಭದ ನಾನು ಗುಡಿಸುವಂಥ ಒಂದು ಪ್ರವೃತ್ತಿ ನಂದಾಗಬೇಕು. ನನ್ನ ಸುತ್ತಮುತ್ತಲಿನ ಸ್ವಚ್ಛತೆ ನನ್ನದೇ ಕೆಲಸ, ಅದು ನನ್ನದೇ ಕರ್ತವ್ಯ ಅಂತ ಮಾಡ್ತೀವ? ಚಿಕ್ಕ ಮಕ್ಕಳಿಗೆ ನೋಡಿ, ಪರಿವರ್ತನೆ ತಂದರೆ ಅವ್ರಿಗೆ ಚಾಕ್ಲೇಟ್ ಕೊಟ್ಟರೆ ಅವ್ರು ಅದನ್ನು ಎಸೆಯಲ್ಲ. ಈಗ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ತಾರೆ, ಇಲ್ಲಾಂದರೆ ಜೋಬಲ್ಲಿ ಹಾಕ್ಕೊಳ್ತಾರೆ. ಆ ಪರಿವರ್ತನೆ ಅವರಲ್ಲಿ ಬರುತ್ತೆ. ದೊಡ್ಡವರಲ್ಲಿ ಬರೋದೇ ಇದೆ ಅಂದರೆ ಮತ್ತೆ ನೆನಪು ಮಾಡುವಂಥದ್ದು ಕೆಲಸ ಆಗಬೇಕಲ್ವ. ಹಾಗಾಗಿ ನಾನಾಗಿ ಎಲ್ಲೂ ಭೂಮಿಗೆ ಕಸ ಹಾಕಲ್ಲ. ಗಿಡ ನೆಡಲಿಕ್ಕಾದ್ರೆ ನೆಡ್ತೀನಿ, ಗಿಡ ಅಂತ ಕಡಿಯೋದಿಲ್ಲ ಅನ್ನುವಂಥ ಒಂದು ಸಂಕಲ್ಪ ಹೇಗೆ ಬೇಕಾರಾಗೆ ನಾನು ಕಡ್ದು ಹಾಕ್ತೀನಿ ಅನ್ನೋಂಥ ಭಾವನೆಯಿಂದ ಈಚೆ ಬರ್ಬೋದಾ? ಸೊ ಪ್ಲಾಸ್ಟಿಕ್ಕಿನ ಜೊತೆಯಲ್ಲಿ ಇದು. ಎರಡನೇದು ನೀರು ಅನ್ನುವಂಥದ್ದು ಆ ರಿಸೋರ್ಸ್ ಬರ್ತಾನೆ ಇರ್ಬೋದು, ಆದರೆ ನಮಗೊಂದು ಹಂತ ಇದೆ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ಉಪಯೋಗ ಮಾಡುವಂಥದ್ದು ಆಗಬೇಕು. ಮಹಾತ್ಮ ಗಾಂಧೀಜಿ ನೆಹರುಗೇ ಒಂದು ಸಂದರ್ಭದಲ್ಲಿ ಹೇಳ್ಕೊಡ್ತಾರೆ, ಎಷ್ಟು ಬೇಕಾದ್ರೆ ನೀರು ಹಾಕಿದಾಗ ಗಂಗಾ ನದಿ ಹರಿತಾ ಇದೆ, ನೀವೇನು ತಿಂದಿರಲ್ಲ, ಚೆನ್ನಾಗಿ ಕೈ ತೊಳ್ಕೊಳ್ಳೋಣ, ಬೇಕಾದಷ್ಟು ಹಾಕ್ತೀನಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಅವಶ್ಯಕತೆ ಎಷ್ಟಿದೆಯೋ ಆದಷ್ಟು ನಮಗಾಗಿ ಮಾತ್ರ ಅಲ್ಲ, ಅದು ಹರಿತಾ ಇರುವಂಥದ್ದು ಸಕಲ ಜೀವರಾಶಿಗಳಿಗಿದೆ. ನಮಗೆಷ್ಟು ಬೇಕು ಅಷ್ಟು ಮಾತ್ರ ನಮಗೆ ಅಧಿಕಾರ ಇರುವಂಥದ್ದು ಅಂಥೇಳಿ ನೆಹರನ್ನೇ ತಿದ್ದುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಪಾನಿ ಬಗ್ಗೆ ನಮ್ಮ ಗಮನ ಏನಿದೆ? ಆ ದೃಷ್ಟಿಯಿಂದ ಒಂದು 4 ಅಂಶಗಳು. ನೀರು ಅಂತೇಳಿದ್ರೆ ನಮಗೆ ದೇವರು. ನದಿಗಳಿಗೆ ಪರಿಕ್ರಮ ಹಾಕುವಂಥದ್ದು ನಮ್ಮಲ್ಲಿದೆ. ನರ್ಮದಾ ಪರಿಕ್ರಮ ಹಾಕ್ತಾರೆ, ಗಿರಿಗಳಿಗೂ ಪರಿಕ್ರಮ ಹಾಕ್ತಾರೆ. ಅದರಲ್ಲಿ ದೇವರು ಅಂತಲೇ ಲೆಕ್ಕ ಅದು.
ಆ ದಡದಲ್ಲಿ ಅನೇಕ ಸಾಧು ಸಂತರು ಇವತ್ತು ತಪಸ್ಸು ಮಾಡ್ತಾ ಇರ್ತಾರಂಥ ಭಾವನೆಗಳು. ಆ ನೀರನ್ನು ತಂದು ನಾವು ಕಲಶದಲ್ಲಿಟ್ಟು ದೇವರು ಅಂತಲೇ ಅದನ್ನು ಪೂಜೆ ಮಾಡೋದು. ಕೊನೆಗೆ ಅದನ್ನು ಪ್ರೋಕ್ಷಣೆ ಮಾಡಿದಾಗ ನಮಗೆ ಆ ಶಕ್ತಿ ನಮಗೆ ಬಂತು ಅಂತಲೂ ತಿಳ್ಕೊಳ್ತೀವಿ ನಾವು. ಆ ನೀರಿನ ಬಗ್ಗೆ ನಮ್ಮ ಆಗ್ರಹ ಅಥವಾ ಗೌರವ ಏನಿದೆ? ಕಡಿಮೆ ನೀರನ್ನು ಬಳಸುವಂಥ ಸಾಮರ್ಥ್ಯ ನಮಗಿದೆಯಾ? ಅದನ್ನು ಕಮ್ಮಿ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ಬೋದು? ಉದಾಹರಣೆ ಮನೆಗಳಲ್ಲೇ ಏರೇಟರ್ ಎಷ್ಟು ಜನ ನಾವು ಬಳಸ್ತೀವಿ ನಾವು. BBMP ಅವರು ಒಂದು ಸಲ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟರು, ಏರೇಟರ್ ಬಳಸದೇ ಇದ್ದರೆ ಫೈನ್ ಹಾಕ್ತೀವಿ ಅಂತೇಳಿ. ಆಮೇಲೆ ಅವರು ನಿಲ್ಲಿಸಿದರು. ಆದರೆ ನಮ್ಮ ಪ್ರಯತ್ನದ ಫಲವಾಗಿ ಸಾವಿರಾರು ಮನೆಗಳಲ್ಲಿ ಲಕ್ಷಾಂತರ ಏರೇಟರ್ಗಳು ಬಳಸಿದರ ಪರಿಣಾಮವಾಗಿ ಲಕ್ಷಾಂತರ ಲೀಟ್ರ್ ಕಮ್ಮಿ ಉಪಯೋಗ ಬಂತು. ನಮಗೆ ಪ್ರಾಕ್ಟಿಕಲಿನೇ ಕೂಡ ನಾವು ನೀರು ಬರ್ತಾಯಿದ್ರೆ, ಸ್ಪೀಡ್ ಬರ್ತಾಯಿದ್ರೆ ನಮ್ಮ ಕೈ ತೊಳಿಲಿಕ್ಕೆ ಒಂದು 2-3 ಲೀಟ್ರ್ ಅಂತೂ ಬೇಕಾಗುತ್ತೆ. ಒಂದು ವೇಳೆ ನೀರು ಸ್ಪೀಡ್ ಬರ್ತಾ ಇರಲ್ಲ ಅಂದ್ಕೊಳ್ಳಿ, ಚಿಕ್ಕದಾಗಿ ತೊಟ್ಟಿಗ್ತಾ ಇದೆ, ಅದರಲ್ಲೇ ಕೈ ತೊಳಿಲಿಕ್ಕೆ ನಮಗೆ ಬರುತ್ತೆ. ಮದುವೆ ಕಾರ್ಯಕ್ರಮಕ್ಕೆ ಹೋದಲ್ಲ ಒಂದು ಸಣ್ಣ ಸೈಡ್ ಇಟ್ಟಿರ್ತಾರೆ, ಒಂದು ಬೇಸಿನ್ ಸಣ್ಣದಾಗಿ ಬರ್ತಾ ಇರುತ್ತೆ, ನನಗೆ ಅಷ್ಟೇ ಸಾಕಾಗುತ್ತೆ, ಕೈ ಕ್ಲೀನ್ ಆಗೇ ಬಿಡ್ತದೆ. ಅಂದರೆ ಒಂದು 50 ml ಅಲ್ಲೂ ಕ್ಲೀನ್ ಮಾಡ್ಬೋದು, 2 ಲೀಟ್ರ್ ಇದ್ರೂ ಕ್ಲೀನ್ ಆಗೋದೇ ಇರ್ಬೋದು. ನಾವು ಇನ್ ಬಿಟ್ವೀನ್ ಎಷ್ಟು ಉಪಯೋಗ ಮಾಡಬೇಕು ಜುಡಿಷಿಯಸ್ಲಿ, ಆ ದೃಷ್ಟಿಯಿಂದ ಪ್ರಯತ್ನ ಮಾಡ್ತೀವ. ನೀರು ಎಲ್ಲಾದರೂ ಪೋಲಾದರೆ ತಕ್ಷಣ ನಿಲ್ಲಿಸುವಂಥ ಭಾವನೆ ಇದೆಯಾ? ಅದೊಂದು ಸಿವಿಕ್ ಸೆನ್ಸ್, ಅದು ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ, ಯಾರಿಗೆ ಹೇಳಬೇಕು ಅನ್ನೋಂಥ ಗಮನವೂ ಇರಲ್ಲ. ಶೇವಿಂಗ್ ಮಾಡುವಾಗ, ಬ್ರಷ್ ಮಾಡುವಾಗ ಎಷ್ಟು ನೀರು ಬಳಕೆ ಮಾಡಬೇಕು, ಅದನ್ನು ಮಧ್ಯೆಯಲ್ಲಿ ಆಫ್ ಮಾಡಲೇಬೇಕು ಅನ್ನೋಂಥ ಸೆನ್ಸೇ ಇರಲ್ಲ. ಹೋಗ್ತಾ ಇರ್ತದು, ನಮ್ಮ ಮನೆ ತಾನೆ, ನಾವೇ ಬಿಲ್ ಕಟ್ಟೋ ತಾನೆ, ಹೋಗ್ತಾ ಇರಲಿ, ಅಥವಾ ಅದರ ಬಗ್ಗೆ ಆಗ್ರಹ ಇರೋದಿಲ್ಲ. ಅದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು, ಬೇಕಾದಷ್ಟು ಮಾತ್ರ, ಅಥವಾ ಒಂದು ಮಗ್ಗಲ್ಲಿ ತಗೊಂಡು ಬೇಕಾದನ್ನು ಉಪಯೋಗ ಮಾಡಿ ಅದನ್ನು ಮುಖ ತೊಳಿಲಿಕ್ಕೆ ಆಮೇಲೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ನಮಗಾಗುತ್ತೆ. ಈ ರೀತಿಯಲ್ಲಿ ನೀರನ್ನು ಕಮ್ಮಿ ಮಾಡುವಂಥದ್ದು ಎಲ್ಲೆಲ್ಲಿ ಸಾಧ್ಯ ಇದೆ. ಸ್ನಾನಕ್ಕೆ ಮತ್ತು ವೆಹಿಕಲ್ ಉಪಯೋಗ ಮಾಡಲಿಕ್ಕೆ, ವೆಹಿಕಲ್ಸ್ ವಾಶ್ ಮಾಡಬೇಕಾದ್ರೆ ಸ್ನಾನ ಆದ ಉಳಿದ ನೀರನ್ನು ಅದನ್ನು ವೆಹಿಕಲ್ಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ತುಂಬ ಕಡೆಯಲ್ಲಿ ಈ ಥರ ಮಾಡ್ತಾರೆ. ಬಟ್ಟೆ ತೊಳೆದಾದ್ಮೇಲೆ ನೀರನ್ನೆಲ್ಲ ಒಂದು ಕಲೆಕ್ಟ್ ಆದಮೇಲೆ ಅದನ್ನು ವೆಹಿಕಲ್ಗೆ ಉಪಯೋಗ ಮಾಡಲಿಕ್ಕೂ ಸಾಧ್ಯ ಇದೆ. ಅದಾಗಲೇ ಇಲ್ಲ ಅಂದ್ರೂ ನೇರ ಪೈಪೇ ಹಿಡಿದು 10 ಲೀಟ್ರ್ಗಳನ್ನು ಉಪಯೋಗ ಮಾಡ್ಬೋದು. ಒಂದು ಬಕೆಟಲ್ಲಿ ಒಂದು 15 ಲೀಟ್ರಿಂದ ಒಂದು 25 ಲೀಟ್ರ್ ತುಂಬ ಕ್ಲೀನಾಗಿ ಕಾರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಬಹಳ ಪ್ರಮುಖ ಇರುವಂಥದ್ದು ನಿಧಾನವಾಗಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಕ್ಲೀನ್ ಆಗೋ ದೃಷ್ಟಿಯಿಂದ ನಾವಿದ್ದಲ್ಲಿ ನಮ್ಮ ಪ್ರಯತ್ನಗಳನ್ನು ಮಾಡ್ಬೋದಾ? ರೀಸೈಕ್ಲಿಂಗ್ ಆಫ್ ವಾಟರ್ ಇರ್ಬೋದು, ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ನಮ್ಮನೆಗೆ ಬೇಕಾದ ನೀರನ್ನು ನಾವೇ ಮಳೆ ಕೊಯ್ಲನ್ನು ಮಾಡೋದಿರ್ಬೋದು, ಹಳ್ಳಿಗಳಲ್ಲಿ ಬೇರೆ ಬೇರೆ ವಾಟರ್ ಸ್ಟ್ರಕ್ಚರ್ಸ್ ಇರ್ಬೋದು, ಈ ಥರ ಮಾಡೋದಿರ್ಬೋದು. ಬಾಟ್ಲಿನ ಪ್ರಮಾಣವನ್ನು ಕಮ್ಮಿ ಮಾಡೋ ದೃಷ್ಟಿಯಿಂದ ಆಗಲೇ ಹೇಳಿದೆ ಆಲ್ಟರ್ನೇಟಿವ್ ಒಂದು ಮೆಥಡ್ ಇದು, ಅದನ್ನು ಉಪಯೋಗ ಮಾಡೋಂತಿರ್ಬೋದು. ಎರಡನೇದು, ಮದುವೆಗಳಲ್ಲಿ ಕೂತಾಗ ನಮಗೆ ಒಂದು ಬಾಟ್ಲ್ ಅರ್ಧ ಲೀಟ್ರ್ ನೀರು ಕೊಡ್ತಾರೆ. ನಾವು ಎಷ್ಟು ಉಪಯೋಗ ಮಾಡ್ತೀವಿ? ಹಬ್ಬ ಬಂದರೆ ಅದರ ಕ್ಯಾಪ್ ತೆಗಿತೀವಿ, ಆ ಎಲೆ ಒರೆಸ್ಲಿಕ್ಕೆ ಅಷ್ಟೇ, ಆಮೇಲೆ ಒಂದು ಸಿಪ್ ಮಾತ್ರ ಕುಡಿದಿರ್ತೀವಿ ನಾವು. ಆಮೇಲೆ ಏನು ಮಾಡ್ತೀವಿ? ಬಾಟ್ಲ್ ಅಲ್ಲೇ ಇರುತ್ತೆ. ಅದರ ಬದಲು 2-3 ಪಕ್ಕದಲ್ಲಿದ್ದೀರ, ಅದೇ ನೀರಿಂದ ನಮ್ಮನ್ನು ಇದು ಪ್ಲೇಟನ್ನು ಅಥವಾ ಎಲೆನ ಕ್ಲೀನ್ ಮಾಡಿ, ನನಗೆ ಬೇಡ ಅಂತ ಹೇಳೋದು ನೀರು, ನನ್ನಿಂದಾಗಿ ಒಂದು ಬಾಟ್ಲ್ ವೇಸ್ಟ್ ಇದಾಗೋದು ಬೇಡ. ಅಥವಾ ತಗೊಂಡ್ರೆ ನಾವು ಅದನ್ನು ಪೂರ್ತಿ ಕುಡಿದು ಬಿಡೋದು. ಕುಡಿಲಿಕ್ಕಾಗಿಲ್ಲ ಅಂದರೆ ತೊಗೊಂಡು ವಾಪಸ್ ಹೋಗೋದು. ಕೈ ತೊಳೆಯುವಲ್ಲಿ ಆ ನೀರನ್ನು ನಾವು ಉಪಯೋಗ ಮಾಡ್ಬೋದಲ್ಲ, ಅಲ್ಲಿಯ ಪ್ಲಾಸ್ಟಿಕ್ ಬಾಟಲನ್ನು ಬಿಸಾಡ್ಬೋದು. ಈ ಥರ ನಾವೇನಾದರೂ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಒಂದು, ನಾನಲ್ಲಿ ವೇಸ್ಟ್ ಮಾಡಲ್ಲ. ಮನೆಗೆ ಬಂದಾಗಲೂ ಅಷ್ಟೇ, ನಮ್ಮ ಮನೆಗೆ ಗೆಸ್ಟ್ ಬಂದರೆ ಫುಲ್ ಲೋಟದಲ್ಲಿ ಕೊಡಬೇಕು ಅಂತಿಲ್ಲ. ಅವರು ಕಂಜೂಸು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಅರ್ಧನೇ ಕೊಡಿ, ಕೂತಾಗ ಅರ್ಧನೇ ಬಡಿಸಿ, ನೀವು ಹೇಳಿ ಅರ್ಧನೇ ಬಡಿಸ್ತೀನಿ, ನಿಮ್ಗೆ ಬೇಕಾದಾಗ ಪೂರ್ತಿ ಬಡಿಸ್ತೀನಿ. ಈ ಥರ ಅಭ್ಯಾಸ ನಾವು ಪ್ರಾರಂಭ ಮಾಡ್ತೀವಿ. ಆಗ ಕನಿಷ್ಠ ಒಂದು 2-3 ಲೋಟ ನೀರಾದರೂ ಉಳಿದ್ರೂ ಏನು ಭಾರಿ ಉಳಿತಾಯ ಏನಲ್ಲ, ಆದರೆ ಭಾವನೆ ಏನಿರುತ್ತೆ ಅಂದರೆ ನಾವು ನೀರನ್ನು ವೇಸ್ಟ್ ಮಾಡಿಲ್ಲ. ಈ ಥರ ದೃಷ್ಟಿಯಿಂದ ನಮ್ಮ ಪ್ರಯತ್ನಗಳು ಸಾಧ್ಯ ಇದೆ. ಅದು ನೀರಿಗೆ ಸಂಬಂಧಪಟ್ಟ ಹಾಗೆ ನೀರನ್ನು ವೇಸ್ಟ್ ಮಾಡೋದಿಲ್ಲ. ವಾಟರ್ ಕನ್ಸರ್ವೇಷನ್ ದೃಷ್ಟಿಯಿಂದ ಗಿಡಗಳಿಗೆ ಸಂಬಂಧಪಟ್ಟ ಹಾಗೆ ಏನು, ನಮಗಿಷ್ಟು ಟನ್ಸ್ ಗಟ್ಟಲೆ ಆಕ್ಸಿಜನ್ ಸಿಗುತ್ತೆ ಗಿಡಗಳಿಂದ. ಕೊರೋನಾ ಸಂದರ್ಭದಲ್ಲಿ ಅನೇಕರಿಗೆ ಅನುಭವ ಆಗಿದೆ. ಆ ಸಿಲಿಂಡರ್ ಬೇಕು ಅಂತಾದರೆ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ ಎಷ್ಟು ಕಾಸ್ಟ್ಲಿ ಆಗಿತ್ತದು, ಅದಕ್ಕೆ ದುಡ್ಡು ಕೊಟ್ಟು ತಗೊಂಡ್ರು. ಒಂದು ದಿನಕ್ಕೆ ಸಾವಿರಾರು ರೂಪಾಯಿ ಬೇಕು. ಭಾಳ ಸುಲಭವಾಗಿ ನಮಗೆ ಗಿಡ ಮರಗಳು ಕೊಡುತ್ತೆ. ಅದು ಯಾರಾದರೂ ನೆಟ್ಟೇ ಇರ್ತಾರದು, ನಾವು ನೆಡದೇ ಇರ್ಬೋದು, ಯಾರೋ ನೆಟ್ಟಿದ್ದಾರೆ. ನಾವು ಒಂದು ಸಲ ಲೆಕ್ಕ ಹಾಕಬೇಕು, ನಾನೆಷ್ಟು ನೆಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಯಾವಾಗಾದರೂ ಗಿಡ ನೆಟ್ಟದ್ದಿದೆಯಾ, ಯಾವಾಗ ನೆಡ್ಬೋದು, ಎಲ್ಲಿ ನೆಡ್ಬೋದು, ಎಲ್ಲಿ ಜಾಗ ಸಿಗ್ಬೋದು. ಕನಿಷ್ಠ ಯಾವುದೋ ಸಾರ್ವಜನಿಕ ಜಾಗದಲ್ಲಿ ಹೋದಾಗ ನಾನು ನೆಡ್ತೀನ, ಇನ್ಯಾರಿಗೂ ಉಪಯೋಗ ಆಗ್ಬೋದು. ನಾವು ನೆಟ್ಟದ್ದು ನಮಗೆ ಅಂತಲ್ಲ, ಇನ್ಯಾರಿಗೂ ಆಮ್ಲಜನಕ ಕೊಡುತ್ತದು. ಹಾಗಾಗಿ ಫಲನೂ ನನಗೆ ಸಿಗದೇ ಇರ್ಬೋದು, ಇನ್ಯಾರಿಗೂ ಸಿಗುತ್ತೆ. ಈ ದೃಷ್ಟಿಯಿಂದ ನಾವು ಗಿಡ ನೆಡ್ತೀವ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಆ ಗಿಡಗಳ ಬಗ್ಗೆ ಅಭಿಮಾನ, ಗಿಡಕ್ಕೆ ನೀರು ಹಾಕೋದು, ಗಿಡ ಜೊತೆಯಲ್ಲಿ ಸೆಲ್ಫಿ ತೊಗೊಳ್ಳುವಂಥದ್ದು, ಇದು ಮಾಡ್ಬೋದಾ? ಪಾರ್ಕಿಗೆ ವಾಕಿಂಗ್ ಹೋಗ್ತಾರಂತಾದರೆ, ನಾನೊಂದು ಹಿಂದೆ ಕೇಳಿದೆ, ಚೆನ್ನಾಗಿರೋದೊಂದು ಪ್ಲ್ಯಾನ್ ಮಾಡಿದರು. ಬೇಸಿಗೆ ಕಾಲದಲ್ಲಿ ಅದಕ್ಕೆ ನೀರಿಲ್ಲ, ಅದಕ್ಕೆ ವಾಕಿಂಗ್ ಹೋಗೋರು ಒಂದು ಪ್ಲ್ಯಾನ್ ಮಾಡಿದ್ರು. ಒಂದು 50 ಜನ ಹೋಗ್ತೀವಿ ನಾವು. ಮನೆಯಿಂದ ಬರಬೇಕಾದ್ರೆ 1 ಲೀಟ್ರ್ ಬಾಟ್ಲಲ್ಲಿ ನೀರು ತೊಗೊಂಡು ಬರಬೇಕು ಅವರು. ಒಂದು 10 ಜನ ಒಂದೊಂದು ಗಿಡಕ್ಕೆ ಹಾಕ್ತಾರೆ.
ಆಮೇಲೆ ಬಾಟ್ಲ್ ಅಲ್ಲಿ ಇಡ್ತಾರೆ, ಎಲ್ಲ ವಾಕಿಂಗ್ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಬಾಟ್ಲ್ ತೊಗೊಂಡು ಮನೆಗೆ ಹೋಗ್ತಾರೆ. ಆದರೆ ಎಷ್ಟು ಗಿಡಗಳಿಗೆ ಅವರಷ್ಟು ಗಿಡಗಳಿಗೆ ಆ ದಿನ ಒಂದು 10 ಲೀಟ್ರ್ ಆದರೂ ನೀರು ಸಿಗುತ್ತೆ. ಒಬ್ಬೊಬ್ಬರು ತಂದಿರೋದು 1 ಲೀಟ್ರು. ಅವ್ರಿಗೆ ಕೆಲಸ ಇಟ್ಟಿದ್ರೆ ಮನೆಯಿಂದ ಬರೋಲ್ಲವರೆಗೆ ಮಾತ್ರ ಕಷ್ಟ, ವಾಪಸ್ ಹೋಗೋ ಖಾಲಿ ಬಾಟ್ಲು ಯಾವುದಾದ್ರು ತೊಗೊಂಡು ಹೋಗ್ತಾರೆ. ಹಾಗೆ ನಾವೇನಾದರೂ ಗಿಡ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಾಧ್ಯತೆ ಇದೆಯಾ? ಟೆರೇಸ್ ಗಾರ್ಡನಿಂಗ್ ನಮ್ಮ ಮನೇಲಿ ಇದೆಯಾ? ಎಷ್ಟು ಜನರ ಮನೆಯಲ್ಲಿದೆ? ನನ್ನ ಮನೆಯಲ್ಲಿದೆ. ನಮಗೆ ಬೇಕಾಗಿರುವಷ್ಟು ಪ್ರಮಾಣದ ಹೂಗಳು ನಾನೇ ಬೆಳೆಸ್ಕೊಳ್ತೀನಿ. ನಮಗೆ ಬೇಕಾದ ಅಷ್ಟು ಪ್ರಮಾಣದಲ್ಲಿ ಕೆಲವಾದರೂ ತರಕಾರಿಗಳನ್ನು ನಾನೇ ಬೆಳೆಸ್ಕೊಳ್ತೀನಿ. ತಿಂಗಳಲ್ಲಿ ಕನಿಷ್ಠ ಒಂದು 7-8 ದಿನಕ್ಕೆ ಬೇಕಾಗುವಷ್ಟು ಒಂದು ಸಣ್ಣ ಜಾಗದಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದು ನಾವೇನಾದರೂ ಮಾಡ್ತೀವ? ನಮ್ಮ ವೇಸ್ಟ್ ಆಗೋ ನೀರೇ ಅದಕ್ಕೆ ಸಾಕಾಗುತ್ತೆ. ಆ ದೃಷ್ಟಿಯಿಂದ ನಾವೇನಾದರೂ ಗಿಡಕ್ಕೆ ಸೀಡ್ ಬಾಲ್ ಬೇಸಿಗೆ ಕಾಲ ಬಂದಾಗ ನಾವು ಹಾಕಿದರೆ ಮಳೆಗಾಲದಲ್ಲಿ ಎಲ್ಲಾದರೂ ಒಂದು ಕಡೆ ಚಿಗುರುತ್ತೆ. ನಾವು ಟೂರ್ ಹೋದಾಗ ನಮ್ಮ ಕಾರಲ್ಲೊಂದು 50 ಸೀಡ್ ಬಾಲ್ ಎಲ್ಲೋ ತಯಾರು ಮಾಡ್ತಾರೆ, ಇಟ್ಕೊಂಡಿರ್ತೀವಿ. ಹೋದಾಗ ಅದನ್ನು ಸ್ಪ್ರಿಂಕಲ್ ಮಾಡ್ತೀವಿ, ತರುವಂಥ ಒಂದು ಪ್ರಯತ್ನ ಮಾಡ್ತೀವ. ಕೆಮಿಕಲ್ ಫ್ರೀ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸಿಗೆ ಸಂಬಂಧಪಟ್ಟಾಗೆ ನಮ್ಮದು ಏನಾದರೂ ಪ್ಲ್ಯಾನಿಂಗ್ ಇದೆಯಾ? ನಮಗೆ ಲಿಂಕ್ ಇರುವಂಥ ಹಳ್ಳಿ ಅಥವಾ ನಗರಕ್ಕೆ ಹತ್ತಿರ ಇರುವಂಥ ಒಂದು ಗ್ರಾಮದಲ್ಲಿ ನಾವೇ ಒಂದು ಯೋಚನೆ ಮಾಡಿ, ನಮ್ಮ ಗ್ರಾಮ ವಿಕಾಸದ ಗತಿವಿಧಿ ಇದೆ, ಗೋಸೇವಾ ಗತಿವಿಧಿ ಇದೆ, ಇವ್ರ ಮೂಲಕ ಒಂದು ಗ್ರಾಮದಲ್ಲಿ ಅದರ ಖರ್ಚು ನಾವೇ ಕೊಡ್ತೀವಿ, ನೀವು ಬೆಳೆದು ನಮಗೆ ಕೊಡಿ. ಈ ಥರ ಬಾರ್ಟರ್ ಸಿಸ್ಟಮಲ್ಲಿ ನಾವೇನಾದರೂ ಮಾಡಿದರೆ ಅಟ್ಲೀಸ್ಟ್ ನಮಗೆ ಕೆಮಿಕಲ್ ಫ್ರೀ ವೆಜಿಟೇಬಲ್ ಸಿಗ್ಬೋದು. ಆ ದೃಷ್ಟಿಯಿಂದ ಕೆಲವಾದರೂ ನಮ್ಮ ಪ್ರಯತ್ನಗಳು ಸಾಧ್ಯ ಇದೆಯಾ? ಇನ್ನೊಂದು ಎನರ್ಜಿ ಬಗ್ಗೆ ನಮ್ಮ ಗೌರವ ಏನಿದೆ? ಲೈಟ್ಸ್ ಬೇಕಾದಾಗೆಲ್ಲ ಉಪಯೋಗ ಮಾಡ್ತಾ ಇರ್ತೀವಿ ನಾವು. ಆದರೆ ಈಗೆಲ್ಲ ತುಂಬ ಮೆಥಡ್ಸ್ ಬಂದಿದೆ. ನಾವು ಬರುವಾಗ ಆನ್ ಆಗುತ್ತೆ, ಹೋಗುವಾಗ ಆಫ್ ಆಗುತ್ತೆ. ಎಲ್ಲರೂ ಅದನ್ನು ಹಾಕ್ಕೊಂಡಿರಲ್ಲ. ಕನಿಷ್ಠ ಸ್ವಿಚ್ ತೆಗೆದು ಅದು ಫ್ಯಾನ್ ತನ್ನ ಪಾಡಿಗೆ ಓಡ್ತಾ ಇರುತ್ತೆ, ಲೈಟು ಅದು ಆನ್ ಆಗಿಯೇ ಇರುತ್ತೆ. ಎಷ್ಟು ಸಮಯ ಅದು ಆನ್ ಆಗಿರಬೇಕು? ಆಲ್ಟರ್ನೇಟಿವ್ ಮೆಥಡ್ಸ್ ಏನು? ಸೋಲಾರ್ ಲೈಟ್ಸ್ ನಮ್ಮಲ್ಲಿ ಇದೆಯಾ? ಆ ದೃಷ್ಟಿಯಿಂದ ಪ್ರಯತ್ನ ಮಾಡ್ತೀವ. ಸೋಲಾರ್ ಹೀಟ್ರ್ ನಮ್ಮ ಹತ್ರ ಇದೆಯಾ? ವಾಟರ್ ಹೀಟ್ರು, ಇದಕ್ಕೆ ಪ್ರಯತ್ನ ಮಾಡ್ತೀವ. ಯಾವುದೇ ಕಾರಣಕ್ಕೂ ಲೈಟ್ ಆಗಲಿ ಎನರ್ಜಿ ನನ್ನ ಕಡೆಯಿಂದ ವೇಸ್ಟ್ ಆಗಲ್ಲ, ವೇಸ್ಟ್ ಮಾಡಲಿಕ್ಕೆ ಬಿಡಲ್ಲ ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದು. ವಾಹನಗಳ ಬಳಕೆ ಮೊದಲೊಂದು ಕಿಲೋಮೀಟ್ರ್ ಆದ್ರೂ ಏನಾದರೂ ಹೋಗಿ ತೊಗೊಂಡು ಬರ್ತಾಯಿದ್ರು. ವ್ಯಾಯಾಮನ ಆಗೋದು ಫ್ಯೂಯಲ್ ಬಗ್ಗೆ ತಲೆ ಕೆಡಿಸ್ಬಾರ್ದು. ಈಗ ಹಾಗಲ್ಲ. 100 ಮೀಟ್ರ್ ಹತ್ತಿರ ಹೋಗಿ ಮನೆಯಿಂದ ಹಾಲು ತರಲಿಕ್ಕೆ ಹೇಳಿದ್ರು ಕೂಡ ಟ್ರೈನ್ ಅಂತ ಬೈಕಲ್ಲಿ ಹೋಗೋದು, ತೊಗೊಂಡು ಬರೋದು ಆಗಿಬಿಡುತ್ತೆ. ಅದರ ಬದಲು ಅರ್ಧ ಕಿಲೋಮೀಟ್ರ್ವರೆಗೆ ನಡ್ಕೊಂಡು ಹೋಗ್ತೀನಿ, ಪರವಾಗಿಲ್ಲ 10 ನಿಮಿಷ ಆಗಲಿ. ಅರ್ಧ ಕಿಲೋಮೀಟ್ರನ್ನ 5 ನಿಮಿಷದಲ್ಲಿ ಹೋಗ್ಲಿಕ್ಕಾಗುತ್ತೆ. ನಮ್ಮ ಸಂಚಲನ 1 ನಿಮಿಷಕ್ಕೆ 1 ಕಿಲೋಮೀಟ್ರ್ಗಿಂತ ಜಾಸ್ತಿ ನಾವು 10 ನಿಮಿಷಕ್ಕೆ 1 ಕಿಲೋಮೀಟ್ರ್ ಹೋಗ್ತೀವಿ. ಅಂದರೆ ನೀವು ಅರ್ಧ ಕಿಲೋಮೀಟ್ರ್ ಅಂತಿದ್ದರೆ 5 ನಿಮಿಷದಲ್ಲಿ ಹೋಗ್ಲಿಕ್ಕಾಗುತ್ತೆ. ತರ್ಬೋದಾ? ಆ ಥರ ಪ್ರಯತ್ನ ಮಾಡಿದರೆ ಏನಾದರೂ ಸಾಧ್ಯತೆ ಇದೆಯಾ? ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ದೃಷ್ಟಿಯಿಂದ ಅನ್ನೋದು ಗಮನಕ್ಕೆ ಬರ್ಬೋದು. ಇನ್ನೊಂದು ಬಯೋಡೈವರ್ಸಿಟಿ. ಪ್ರಕೃತಿಯಲ್ಲಿ ಇಷ್ಟೆಲ್ಲ ಜಂತುಗಳಿದೆ, ಕೀಟಗಳಿರ್ಬೋದು, ಪಕ್ಷಿಗಳಿರ್ಬೋದು, ಹಸುಗಳಿರ್ಬೋದು, ಅಥವಾ ನಾಯಿಗಳೇ ಇರ್ಬೋದು. ಯಾರು ಗಮನಿಸೋರು? ಅದಕ್ಕೆ ನಾವೇ ಕೊಡಲೇಬೇಕಾಗುತ್ತೆ. ಕೊಟ್ಟಿಲ್ಲ ಅಂದರೆ ಅದು ಎಳ್ಕೊಂಡು ಹೋಗುವಂಥ ಸ್ವಭಾವ ಕೋತಿಗಳಿಗೆ ಮಾತ್ರ ಇದೆ. ಉಳಿದವು ಯಾವ ಎಳ್ಕೊಂಡು ಹೋಗ್ಲಿಕ್ಕೆ ಇನ್ನೂ ಶುರು ಮಾಡಿಲ್ಲ. ಆದರೆ ನಾಡಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದೆ, ಅದಕ್ಕೆ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ. ಆದರೆ ನಾವು ಯಾವತ್ತಾದ್ರೂ ನಮ್ಮ ಟೆರೇಸ್ ಮೇಲೆ ಒಂದು ಸ್ವಲ್ಪ ನೀರು ಇಟ್ಟಿದ್ದೀವ? ಮನೆ ಎದುರುಗಡೆ ಏನಾದರೂ ನೀರು ಇಡುವಂಥ ವ್ಯವಸ್ಥೆ ಇದೆಯಾ? ಜಾನುವಾರುಗಳಿಗೆ ಸಮಸ್ಯೆ ಆದಾಗ ರಕ್ಷಣೆಗೆ ನಾನಿದ್ದೀನಿ ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡಿದ್ದೀವ? ಯಾವುದಾದ್ರು ಗೋಶಾಲೆಗೆ ತಿಂಗಳಲ್ಲಿ ಒಂದು ಸಲ ಆದರೂ ಹೋಗಿ ಒಂದು ಸ್ವಲ್ಪ ಗೋಗ್ರಾಸನ ಏನಾದರೂ ಕೊಟ್ಟು ಅಲ್ಲಿಂದ ಗವ್ಯ ಉತ್ಪನ್ನಗಳನ್ನು ನಾನು ತೊಗೊಂಡು ಬಂದು ನಾನು ಉಪಯೋಗ ಮಾಡಿದ್ದೀನಿ, ಆ ಮೂಲಕ ಆ ಒಂದು ಹಸುವನ್ನು ರಕ್ಷಣೆ ಮಾಡಿದ್ದೀನಿ ಅನ್ನೋ ಸಂಕಲ್ಪ ನಮ್ಮದಾಗುತ್ತಾ? ಗೋಹತ್ಯೆ ನಿಷೇಧ ಆಗಬೇಕು. ಆದರೆ ನಿಷೇಧ ಆಗಬೇಕು ಅಂತಿದ್ರೆ ಬೇರೆ ಕಡೆಯಿಂದ ಸಮಸ್ಯೆಗಳು ಬರುತ್ತೆ, ನಾವು ಬದುಕಿಸ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ, ಕಾಸ್ಟ್ಲಿ. ಆಯಿತು, ನಂದೊಂದು ರೋಲ್ ಅದರಲ್ಲಿ ಇದೆ. ನಿನ್ನ ಸಗಣಿ ಮೂತ್ರದ ಉತ್ಪನ್ನಗಳು ನನಗೆ ಕೊಡು, ನಾನೊಂದು 500 ರೂಪಾಯಿ 1000 ರೂಪಾಯಿ ನಿಮಗೆ ಪ್ರತಿ ತಿಂಗಳು ವಸ್ತುಗಳನ್ನು ತಗೋತೀನಿ. ಹಾಗೆ 1 to 1 ಆ ಹಸುನು ಬದುಕಬೇಕು, ಅದಕ್ಕೆ ಹಾಲು ಕೊಟ್ಟಿಲ್ಲ ಅಂದರೆ ಅದು ಬದುಕಬೇಕು, ಅದು ನನಗೂ ಚೆನ್ನಾಗಿರುತ್ತೆ. ಈ ಥರದ್ದು ಏನಾದರೂ ಒಂದು ಮೆಕ್ಯಾನಿಸಮ್ ನಮ್ದು ಆಗುತ್ತಾ? ಗೋಪೂಜಾ ಕಾರ್ಯಕ್ರಮಗಳು ನಾವೇನಾದರೂ ಆಗ್ರಹ ಮಾಡ್ತೀವ? ನಮ್ಮ ಫ್ಲ್ಯಾಟಲ್ಲಿ ಇತ್ತೀಚೆಗೆ ನಮ್ಮ ಮನೆ ಹತ್ರ ಫ್ಲ್ಯಾಟ್ ಅವರು ದೀಪಾವಳಿ ಸಂದರ್ಭದಲ್ಲಿ ಈ ಗೋವುಗಳನ್ನು ಭಿಕ್ಷೆಗೆ ಬೇಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ರಿಕ್ವೆಸ್ಟ್ ಮಾಡಿದರು, ನಮ್ಮ ಫ್ಲ್ಯಾಟ್ ಹತ್ರ ಬಂದು ನೀವು ಸ್ವಲ್ಪ ಹೊತ್ತು ನಿಲ್ಲಿ, ನಿಮಗೊಂದು 2-3 ಗಂಟೆ ಅವಧಿಯಲ್ಲಿ ನಾನು ಒಂದಷ್ಟು ಜನರಿಂದ ಗೋಪೂಜೆ ಮಾಡಿಸ್ತೇನೆ ಅಂತ ಹೇಳಿದರು. ಅವರು ಒಪ್ಪಿದ್ದಾರೆ. ಅವರಿಗೂ ಆದಾಯ ಆಯಿತು, ಮನೆಯವರಿಗೆಲ್ಲರಿಗೊಮ್ಮೆ ಖುಷಿ ಆಯಿತು. ನಗರೀಯ ಪ್ರದೇಶದಲ್ಲೂ ಇದು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಥರ ಒಂದು ಪ್ರಕೃತಿಯಲ್ಲಿ ಜೀವಿಗಳ ಬಗ್ಗೆ ನಮಗೆ ಆಗ್ರಹ ಇದೆಯಾ? ಹೀಗೆ 4-5 ಆಯಾಮದಲ್ಲಿ ಪ್ರಕೃತಿ ರಕ್ಷಣೆಗೆ ನಾವು ಸಂಕಲ್ಪ ಮಾಡಬೇಕಷ್ಟೇ, ಪರಿಸರದ ಸಂರಕ್ಷಣೆಗೆ. ಅದಕ್ಕಾಗಿ ನಾನು ಹೇಳಿದರೆ ಚರಣ್ ಮತ್ತು ಆಚರಣೆ ನಮಗೆ ಪ್ರಧಾನ ಆಗಬೇಕು. ಹಾಗೆಯೇ ಪ್ರದರ್ಶನಕ್ಕಾಗಿ ನಾವು ಮಾಡ್ತಾ ಇಲ್ಲ, ನಾವು ನಿದರ್ಶನಗಳಾಗಬೇಕು. ನಾವು ಮಾದರಿಗಳನ್ನು ನಿರ್ಮಾಣ ಮಾಡಿಬಿಡಬೇಕು. ಕೇವಲ ಶೋ ಆಫ್ಗೆ ನಾವು ಮಾಡಿದ್ವಿ, ಇವರೆಲ್ಲ ಭಾಳ ಮಾತಾಡ್ತಾರೆ, ಅಷ್ಟೇ ಮಾತಾಡ್ತಾರೆ, ಬಟ್ ಮಾಡೋದು ಕೊನೆಗೆ ಏನಿಲ್ಲ, ಅವ್ರು ಕೇಳ್ಕೊಳ್ತಾರೆ ಅಂತೇಳಿ. ಒಂದು 20 ವರ್ಷದಿಂದ ಸ್ವದೇಶಿ ಜಾಗೃತಿ
ಇಡೀ ದೇಶದಲ್ಲಿ ಜಾಗರಣ ಮಂಚ್ ಮೂಲಕ ಸ್ವದೇಶಿ ವಸ್ತುಗಳ ಬಳಕೆ ವ್ಯಾಪಕ ಪ್ರಮಾಣದಲ್ಲಿ ಆಗಬೇಕು, ವಿದೇಶಿ ವಸ್ತುಗಳೆಲ್ಲ ಬಿದ್ದೋಗುತ್ತೆ, ಅವರಿಗೆ ಬೆಲೆನೇ ಬರಲ್ಲ ಅಂತ ಕೂಗಾಡ್ತಾ ಇರಬೇಕಾದ್ರೆ ಒಬ್ಬರು ಮಲ್ಟಿನ್ಯಾಷನಲ್ ಕಂಪನಿಯವ್ರು ಕೇಳಿದ್ರಂತೆ, ಅವರು ನೋಡಿ ಸಂಘ ಪರಿವಾರದ ಸಂಘಟನೆಗಳಲ್ಲಿ ಈ ಥರ ಯೋಚನೆ ಮಾಡಿದ್ದಾರೆ, ವಿದೇಶದ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ನಾಶ ಆಗ್ಬೋದು. ಅವನು ತಕ್ಷಣ ಉತ್ತರ ಕೊಟ್ಟಂತೆ, ಏನೂ ಚಿಂತೆ ಇಲ್ಲ, ತುಂಬ ಜನ ಮಾತಾಡಿರ್ತಾರೆ ಬಟ್ ಪ್ರಾಕ್ಟಿಕಲ್ ಯುಟಿಲಿಟಿ ಮಾಡಿರೋದಿಲ್ಲ, ಹಾಗೆ ತುಂಬ ಏನು ವ್ಯತ್ಯಾಸ ಆಗಲಿಕ್ಕಿಲ್ಲ. ಆ ಥರ ಇದೆಯಾ ಅದು? ನಾವಾದರೂ ಬಳಕೆ ಮಾಡಿದ್ದೀವ, ನಮ್ಮ ಮನೆಯಲ್ಲೂ ವಸ್ತುಗಳಲ್ಲಿ ಪರಿವರ್ತನೆ ಆದರೂ ಆಗಿದೆ. ಹೀಗೆ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಪರಿಣಾಮಕಾರಿಯಾಗಿ ಬಳಕೆ ಆಗುವಂಥದ್ದು ಹೆಚ್ಚೆಚ್ಚಾಗಬೇಕು. ನಾವಂತೂ ಸಂಘ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಸಂಘಟನೆಗಳ ಆಧಾರದಲ್ಲಿ ಬಂದಿರುವಂಥವರು ನಮ್ಮ ಆದ್ಯತೆ ಇದನ್ನು ಪರಿವರ್ತನೆ ದೃಷ್ಟಿಯಿಂದ ಆಗಬೇಕು. ಒಂದೇ ಮನೆಯಿಂದಾಗಲಿ, ನಮ್ಮ ಸುತ್ತಮುತ್ತಲ ಮನೆಗಳಲ್ಲಿ 4-6 ಮನೆಗಳಲ್ಲಿ ಹೇಗೂ ಪಂಚಪರಿವರ್ತನೆ ವಿಷಯ ಎಲ್ಲ ಮನೆಗಳಿಗೆ ಹೋಗ್ತಾ ಇದೆ. ಹಿಂದೂ ಸಮಾಜೋತ್ಸವ ಮುಂದಿನ ವಾರದ 15 ದಿನದಲ್ಲಿ ಮಾಡ್ತೀವಿ ನಾವು. ಅಲ್ಲಿ ಯಾವುದಾದ್ರು ಒಂದು ವಿಷಯದ ಬಗ್ಗೆ ಒಂದು ಸಣ್ಣ ಸ್ಕಿಟ್, ಒಂದು 15 ನಿಮಿಷ ಒಂದು ನಾಟಕ ರೂಪದಲ್ಲಿ ನಾವು ತರುಣರು ಮಾಡ್ಬೋದಾ? ಇದರಿಂದಾಗಿ ಅವರು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಎರೇಟ್ರ್ಗಳು ಸಿಗೋ ರೀತಿಯಲ್ಲಿ ಮಾಡ್ಬೋದಾ? ನಾವೊಂದು ಕ್ಯಾಂಪೇನ್ ಮಾಡಿ ನಮ್ಮ ಫ್ಲ್ಯಾಟ್ಗಳಲ್ಲೆಲ್ಲನೂ ಎರೇಟ್ರೇ ಬರುತ್ತೆ ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಈ ಥರ ಆದಾಗ ಮಾತ್ರ ಈ ಗ್ಲೋಬಲ್ ವಾರ್ಮಿಂಗ್ ಸಮಸ್ಯೆಗೆ ಉತ್ತರ ಯಾರು ಕೊಡ್ತಾರೆ? ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳಿಗೆ ಉತ್ತರ ಎಲ್ಲಿದೆ? ಉತ್ತರ ಇರೋದು ಭಾರತದಲ್ಲಿ ಮಾತ್ರ. ಭಾರತದಲ್ಲಿ ಪ್ರಕೃತಿಯ ಪೋಷಣೆ ಆಗೋದ್ರಿಂದ ಇದೆಲ್ಲವೂ ಕಾಪಾಡುವಂಥ ಶಕ್ತಿ ಇದೆ. ಹಾಗಾಗಿ ನಮಗೆ ಒಂದು ಒಳ್ಳೆಯ ಅವಕಾಶಗಳಿದೆ. ಸರಿಯಾದ ಸಮಯಕ್ಕೆ ಈ 4-6 ವಿಷಯಗಳ ಬಗ್ಗೆ ಅನೇಕರಿಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನಗಳೂ ಆಗುತ್ತೆ. ಹಾಗೆ ಕೇವಲ ಪರಿಸರದ ಬಗ್ಗೆ ನಮ್ಮ ದೃಷ್ಟಿಕೋನ ಅಥವಾ ನಮ್ಮ ಪೂರ್ವಜರು ಏನು ಹೇಳಿದ್ದಾರೆ ಅದರಿಂದ ಏನು ಚೆನ್ನಾಗಾಗುತ್ತೆ, ಏನು ಪುಣ್ಯ ಸಂಪಾದನೆ ಆಗುತ್ತೆ ಅಷ್ಟಕ್ಕೆ ಅಲ್ಲ, ಅದು ಪ್ರಕೃತಿಯನ್ನು ಉಳಿಸೋ ದೃಷ್ಟಿಯಿಂದ ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ನಾವೆಲ್ಲರೂ ಕೆಲಸ ಮಾಡುವಂಥ ಅನಿವಾರ್ಯತೆ ಮತ್ತು ಅಗತ್ಯ ಇದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತೀನಿ.